श्रीगुरुभ्यो नमः। परमगुरुभ्यो नमः। श्रीमदानन्दतीर्थ भगवत्पादाचार्य गुरुभ्यो नमः। हरिः ओम्। वाङ्मे मनसि प्रतिष्ठिता मनो मे वाचि प्रतिष्ठितम् आविराविर्मयेधि वेदस्य माणिः श्रुतं मे मा प्रहासीननेनाधीतेन होरात्र्यान् सन्दधामि ऋतं वदिष्यामि सत्यं वदिष्यामि तन्मामवतु तद्वक्तारमवत्ववतु मामवतु वक्तारमवतु वक्तारम्। ॐ शान्ति शान्ति शान्तिः। हरिः ॐ। नारायणं निखिलपूर्णगुणैकदेहम् सर्वज्ञमच्युतमपेतसमस्तदोषम् प्राणस्य सर्वचिदचित्परमेश्वरस्य साक्षादधीश्वरमियां शरणं रमेशम्। हरिः ॐ। जानकी वदनाम्भोजभानवे गतये सताम्। नमः श्रीरामचन्द्राय हेतवे सर्वसम्पदाम्। बृहती सहस्रपारा वारशायी रमापतिः अनिरुद्धादिपञ्चात्मा पञ्चद्वीपेषु काशते पञ्चाङ्गयुक्सुपर्णं यगिष्टिकाचिति संस्थितम् आरूढस्तमहं वन्दे पञ्चशस्त्रोक्तमादरात्। महदुक्तं मृक्सहस्रं सहस्रहरिवाचकम् व्याकरिष्ये यथा योगं दशप्रमतिवर्त्मना। हरिः ओम्। 855 ಮಂತ್ರಗಳ ಅನುಸಂಧಾನವನ್ನು ನಾವು ಮಾಡಿದ್ದೇವೆ ಇಲ್ಲಿವರೆಗೂ. ಕಥಿತ ಸಮಸ್ತ ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟವನು, ಎಲ್ಲ ಶಾಸ್ತ್ರಗಳಲ್ಲಿಯೂ ಪ್ರತಿಪಾದಿತನಾಗಿರುವವನು. ಆದ್ದರಿಂದ ಭಗವಂತನನ್ನ ಇಲ್ಲಿ ಕಥಿತ ಅಂತ ಕರೆದಿದ್ದಾರೆ. ಅಲ್ಲಿಂದ ಇನ್ನು ಮುಂದೆ 856ನೇ ಮಂತ್ರ. ಓಂ ಸಹಸ್ರಿಣಂ ಯಸ್ಮಿನ್ ವಿಶ್ವಾನಿ ಪೌಂಸ್ಯಾ ಮಾನೋ ಮರ್ತಾ ಅಭಿದೃಗಂತ ನೂನಾಮಿಂದ್ರಗಿರ್ವಣಃ ಈಶಾನೋ ಯವಯಾವಧಂ. ಓಂ ಯೋಗಿನೇ ನಮಃ. ಓಂ. ದೇವರನ್ನ ಇಲ್ಲಿ ಮಂತ್ರ ಯೋಗಿ ಅಂತ ಕರೆಯುತ್ತೆ. ಹೇ ಗಿರ್ವಣಃ, ಇಂದ್ರ, ಅನಂತ ವೇದ ಪ್ರತಿಪಾದ್ಯನಾದ ನಮ್ಮೆಲ್ಲರ ಮಾತುಗಳಿಗೆ ನಿಯಾಮಕನಾದ ಆ ಪ್ರಯುಕ್ತ ಗಿರ್ವಣ ಅಂತ ಕರೆಯಲ್ಪಡತಕ್ಕಂಥ ಇಂದ್ರನೇ, ಅನಂತ ಫಲವನ್ನ ನಮಗೆ ಕೊಡು. ಅನಂತ ಸುಖ ಯಾವುದದು? ಮೋಕ್ಷ. ಸಹಸ್ರಿಣಂ ತದ್ವದ್ ಅನಂತ ಫಲಂ ಮೋಕ್ಷಂ ದೇಹಿ. ಅನಂತ ಫಲ ರೂಪವಾಗಿರ್ತಕ್ಕಂಥ ಮೋಕ್ಷವನ್ನ ನಮಗೆ ಕೊಡಬೇಕು ನೀನು. ನಮಗೆ ಶರೀರಗಳಿಂದ ತೊಂದರೆ ಬರದೇ ಇರ್ಲಿ. ಎಷ್ಟು ಚೆನ್ನಾಗಿದೆ ನೋಡಿ. ನಮಗೆ ಬರತಕ್ಕಂಥ ಎಲ್ಲ ಶರೀರವು ಸಾಧನ ಶರೀರವಾಗಿರಲಿ. ಯಾವ್ಯಾವುದೋ ಶರೀರಗಳು ನಮಗೆ ಬರೋದು ಬೇಡ. ಮಾನೋ ಮರ್ತ ಅಭಿದೃಗಂತ ನೂನಾಂ. ಮತ್ತೆ ನಮಗೆ ಬೇರೆ ಶರೀರಗಳಿಂದ ಅಥವಾ ಬೇರೆ ವ್ಯಕ್ತಿಗಳಿಂದ ಸಾಧನೆಗೆ ವಿಘ್ನ ಬರದೇ ಇರಲಿ. ನಮಗೆ ಸಿಗುವಂತಹ ಶರೀರಗಳೆಲ್ಲವೂ ಸಾಧನೆಗೆ ಅನುಕೂಲವಾದಂತಹ ಶರೀರಗಳು ಬರಲಿ. ಬೇರೆಯವರಿಂದ ನಮ್ಮ ಸಾಧನೆಗೆ ವಿಘ್ನ ಬರದೇ ಇರಲಿ. ಅದ್ಭುತವಾದ ಪ್ರಾರ್ಥನೆ. ಕಥನ್ ದ್ರೋಗ್ಧಾರಃ ಕಥಂಚನ ಮಾಸ್ಯು. ನಮಗೆ ದ್ರೋಹ ಮಾಡತಕ್ಕಂಥ ವ್ಯಕ್ತಿಗಳು ಯಾವತ್ತಿಗೂ ಸಿಗದೇ ಇರಲಿ. ಯಾಕೆ ಅಂತಂದ್ರೆ ಪ್ರತಿಯೊಬ್ಬರ ಶರೀರಗಳಿಗೂ ಸ್ವಾಮಿಯಾದವನು ನೀನು. ಪ್ರತಿಯೊಬ್ಬರ ಶರೀರಗಳಿಗೂ ಸ್ವಾಮಿಯಾಗಿ ನಿನ್ನನ್ನು ಯಾಕೆ ಕೇಳ್ತಾ ಇದ್ದೇವೆ ನಾವು ಹೀಗೆ ಅಂತಂದ್ರೆ, ಪ್ರತಿಯೊಬ್ಬರ ಶರೀರಗಳಿಗೂ ಸ್ವಾಮಿಯಾದವನು ನೀನು. ಈಶಾ ತನೂನಾ ಈಶಾನಃ ಈಶೋಸಿ. ಪ್ರತಿಯೊಬ್ಬರ ಶರೀರಗಳಿಗೂ ಯಾವ ಕಾರಣದಿಂದ ನೀನು ಸ್ವಾಮಿಯಾಗಿದ್ದೀಯೋ, ಈಶನಾಗಿದ್ದೀಯೋ, ಯಾವ ಕಾರಣದಿಂದ ನಿನ್ನಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂತಹ ಸಾಮರ್ಥ್ಯ ಇದೆಯೋ, ಶಕ್ತಿಗಳು ನಿನ್ನಲ್ಲಿ ಇದೆಯೋ,
ಆ ಕಾರಣದಿಂದ ನಿನ್ನನ್ನ ನಾವು ಸ್ತೋತ್ರ ಮಾಡ್ತಾ ಇದ್ದೇವೆ. ನಮಗೆ ಒಲಿದಂತಹ ನೀನು ನಮಗೆ ಇರತಕ್ಕಂತಹ ಹಿಂಸೆಗಳನ್ನೆಲ್ಲವನ್ನ ಪರಿಹರಿಸಿ ಬಿಡು. ಅಪಾಕುರು, ಬೇರೆಯವರಿಂದಲೋ ಅಥವಾ ನನ್ನಿಂದಲೋ ಆಗಬಹುದಾಗಿರ್ತಕ್ಕಂಥ ಹಿಂಸೆಗಳನ್ನ ನಾಶ ಮಾಡಿಬಿಡಪ್ಪ. ಎಲ್ಲರ ಶರೀರಗಳಿಗೂ ಸ್ವಾಮಿಯಾಗಿದ್ದಿ ನೀನು. ನಿನ್ನಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯಗಳೆಲ್ಲವೂ ಇದೆ. ಅದಕ್ಕಾಗಿ ನಾನು ನಿನ್ನನ್ನ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಎಲ್ಲ ರೀತಿಯಾಗಿರ್ತಕ್ಕಂಥ ಹಿಂಸೆಗಳನ್ನ ನನ್ನಿಂದ ದೂರ ಮಾಡಿಬಿಡು. ಸಕಲರ ವಾಕ್ಪ್ರವರ್ತಕನಾಗಿರ್ತಕ್ಕ ಮಾತುಗಳಿಗೆ ನಿಯಾಮಕನಾಗಿರ್ತಕ್ಕ ಇಂದ್ರನೇ, ಅನಂತ ಫಲರೂಪವಾಗಿರ್ತಕ್ಕಂಥ ಮೋಕ್ಷವನ್ನ ನನಗೆ ಕೊಡು. ನನಗೆ ದ್ರೋಹ ಮಾಡುವವರು ಯಾರೂ ಬರದೇ ಇರ್ಲಿ. ನನಗೆ ಬರತಕ್ಕಂಥ ಎಲ್ಲ ಶರೀರವು ಸಾಧನೆಗೆ ಅನುಕೂಲವಾಗಿರತಕ್ಕಂತಹ ಶರೀರವಾಗಿರ್ಲಿ ಎನ್ನುವುದು ಈ ಮಂತ್ರದ ಅರ್ಥ. ಇದರಿಂದ ಏನ್ ಗೊತ್ತಾಗ್ತಾ ಇದೆ? ಅನೇನ ಯುಜ್ಯತೆ ಸರ್ವಗುಣ ಜಾತಂ ಅನೇನ ಇತಿ ಯೋಗ ಸಾಮರ್ಥ್ಯಂ ಶಕ್ತಿ. ಯೋಗ ಅಂದ್ರೆ ಸಾಮರ್ಥ್ಯ, ಅದು ಶಕ್ತಿ. ಯೋಗ ಅಂದ್ರೇನು? ಸರ್ವ ಗುಣಗಳು ಕೂಡ ಕೂಡಿರುವುದು ಯೋಗ, ಅರ್ಥಾತ್ ಸಾಮರ್ಥ್ಯ ಶಕ್ತಿ. ಅದು ಇವನಲ್ಲಿ ಇದೆ. ಮಹಾ ಸಾಮರ್ಥ್ಯ ಶಕ್ತಿ ಈ ಪರಸಾ ಅಸ್ಯ ಅಸ್ತಿ, ಅದು ಇವನಿಗಿದೆ. ಯೋಗ ಅಂದ್ರೆ ಸಾಮರ್ಥ್ಯ, ಯೋಗ ಅಂದ್ರೆ ಕೂಡಿಸುವುದು. ಯುಜ್ಯತೆ ಕೂಡಿಸುವುದು ಗುಣಗಳು. ಅಂದ್ರೆ ನಮಗೆ ಯಾವುದೇ ರೀತಿಯಾಗಿರ್ತಕ್ಕ ಹಿಂಸೆಗಳು ಬರದೇ ಇರುವಂತೆ, ನಮಗೆ ಸಕಲ ಗುಣಗಳು ನಮ್ಮಲ್ಲಿ ಇರುವಂತೆ ಮಾಡುವಂತ ಒಂದು ಶಕ್ತಿ ಸಾಮರ್ಥ್ಯ, ಅದನ್ನ ಯೋಗ ಅಂತ ಕರೀತಾರೆ. ಅದು ಇವನಲ್ಲಿ ಇದೆ ಎನ್ನುವ ನಿರ್ವಚನದಿಂದ ಯೋಗಿ ಅಂತ ಕರೀತಾರೆ. ಅದನ್ನೇ ಯಸ್ಮಿನ್ ವಿಶ್ವಾನಿ ಪೌಂಸ್ಯ ಎನ್ನುವುದಾಗಿ ಮಂತ್ರ ಅದನ್ನೇ ಸ್ಪಷ್ಟವಾಗಿ ಸೂಚನೆ ಮಾಡ್ತಾ ಇರುವಂತೆ ಇಲ್ಲಿ ಪ್ರತಿಪಾದಿತವಾಗತಕ್ಕಂಥ ಭಗವದ್ ರೂಪ ಯಾವುದು? ಅತ್ರ ಯೋಗಿ ಮೂರ್ತಿ. ಮಹಾ ಸಾಮರ್ಥ್ಯ, ಅದ್ಭುತವಾದ ಶಕ್ತಿ ಇವನಲ್ಲಿ ಇದೆ. ಆದ್ದರಿಂದ ಪರಮಾತ್ಮ ಯೋಗಿ, ಭಕ್ತರ ಪಾಪಗಳನ್ನ ಕಳೆಯುವ, ಅವರಿಗೆ ಹಿಂಸೆಯನ್ನ ಕೊಡುವಂತಹ ಎಲ್ಲ ಪದಾರ್ಥಗಳನ್ನು ದೂರ ಮಾಡುವ, ಅವರನ್ನ ವಿಶೇಷವಾಗಿ ಗುಣವಂತರನ್ನಾಗಿ ಮಾಡುವ ಸಾಮರ್ಥ್ಯವುಳ್ಳವನು ಯೋಗಿ. ಮುಂದೆ ಹೇಳ್ತಾರೆ, ಓಂ ಯುಂಜಂತಿ ಭ್ರಧ್ರಮರುಷಂಚರಂತಂ ಪರಿತಸ್ಥುಷಃ ರೋಚಂತೆ ರೋಚನಾ ದಿವಿ ಯುಂಜಂತ್ಯಸ್ಯ ಕಾಮ್ಯಾ ಹರಿ ವಿಪಕ್ಷ ಸಾರಥೇ. ಓಂ ಯೋಗೀಶಾಯ ನಮಃ. ಓಂ ಯೋಗಿ, ಯೋಗೀಶ. ಏನ್ ಯೋಗೀಶ ನೋಡೋಣ. ಈ ಇಂದ್ರನಾಮಕನಾಗಿರ್ತಕ್ಕಂತಹ ಪರಮಾತ್ಮನ ಶಕ್ತಿ ಹೇಗಿದೆ ಅಂತಂದ್ರೆ, ಕೆಂಪಿಗೆ ಅರುಣ ಬಣ್ಣದಿಂದ ಹೊಳಿತಾ ಇರತಕ್ಕಂತಹ ಅರುಷಂ, ಅರುಣ ಕೆಂಪಿಗೆ ಹೊಳಿತಾ ಇರತಕ್ಕಂತಹ ಮೇರು ಪರ್ವತದ ಸುತ್ತಲೂ ತಿರುಗುವಂತಹ ಭ್ರಧ್ನ ಅಂದ್ರೆ ಸೂರ್ಯ. ಸೂರ್ಯನಿಗೆ ಭ್ರಧ್ನ ಅಂತ ಹೆಸರು. ಅಂತಹ ಭ್ರಧ್ನ ನಾಮಕನಾಗಿರ್ತಕ್ಕಂತಹ ಸೂರ್ಯನನ್ನು ನಿಯಮನ ಮಾಡ್ತದೆ. ಇಂದ್ರನಾಮಕನಾಗಿರ್ತಕ್ಕಂಥ ಪರಮಾತ್ಮನ ಶಕ್ತಿ ಅದು ಹೇಗಿದೆ ಅಂತಂದ್ರೆ, ಮೇರು ಪರ್ವತದ ಸುತ್ತಲೂ ತಿರುವ ಮೇರೋರ್ ದಿವ್ಯಗಿರೇ ಪ್ರದಕ್ಷಿಣಕರಂ ಸೇವಾಮಖೇ ಭಾಸ್ಕರಂ. ಸೂರ್ಯ ಮೇರೋರ್ ದಿವ್ಯಗಿರೇ ಪ್ರದಕ್ಷಿಣಕರಂ, ದಿವ್ಯ ಪರ್ವತವಾಗಿರತಕ್ಕಂಥ ಮೇರುವಿನ ಸುತ್ತಲೂ ತಿರುಗ್ತಾ ಇರ್ತಾನೆ ಸೂರ್ಯ. ಕಾಲಿಂಗಂ ಗ್ರಹ ಮಧ್ಯಭಾಗ ನಿಲಯಂ ಪ್ರಾಚೀಮುಖಂ ವರ್ತುಲಂ ರಕ್ತಂ ರಕ್ತ ವಿಭೂಷಣ ಧ್ವಜರಥ ಛತ್ರ ಶ್ರಿಯಾಶೋಭಿತಂ ಸಪ್ತಾಶ್ವಂ ಕಮಲದ್ವಯಾನ್ವಿತಕರಂ ಪದ್ಮಾಸನಂ ಕಾಶ್ಯಪಿಂ ಮೇರೋರ್ ದಿವ್ಯಗಿರೇ ಪ್ರದಕ್ಷಿಣಕರಂ ಸೇವಾಮಖೇ ಭಾಸ್ಕರಂ. ಸೂರ್ಯನ ಧ್ಯಾನ ಶ್ಲೋಕ ಅದು ಬಿಡಿ.
ಅದು ಹೇಳಿದ್ದಷ್ಟೇ ಸುಮ್ಮನೆ ನಿಮ್ಗೆ. ಮೇರು ಪರ್ವತ ಅಂತ ಬಂತಲ್ಲ, ಮೇರುವಾದೆ ಪರ್ವತಸ್ಯ ಪರಿತಶ್ಚರಂತಂ ಭ್ರದ್ನಂ ಸೂರ್ಯಂ ಯುಂಜಂತಿ ನಿಯುಂಜತೆಯ ಪ್ರವರ್ತಯಂತಿ. ಇಂದ್ರನಾಮಕನಾಗಿರ್ತಕ್ಕ ಪರಮಾತ್ಮನ ಸಾಮರ್ಥ್ಯ ಹೇಗಿದೆ ಅಂತಂದ್ರೆ, ಮೇರು ಪರ್ವತದ ಸುತ್ತಲೂ ಸಂಚಾರ ಮಾಡುವ, ಪರಿಭ್ರಮಣ ಮಾಡುವ, ಪ್ರದಕ್ಷಿಣೆ ಮಾಡುವ, ಕೆಂಪಗೆ ಹೊಳಿತಾ ಇರತಕ್ಕಂತಹ ಪ್ರಕಾಶಮಾನನಾದ ಸೂರ್ಯನನ್ನೂ ನಿಯಮಿಸ್ತದೆ. ಅಂಥ ಸಾಮರ್ಥ್ಯ ಇಂದ್ರನಾಮಕನಾದ ಪರಮಾತ್ಮನದ್ದು. ಅಷ್ಟು ಮಾತ್ರ ಅಲ್ಲ, ವಾಸುದೇವಸ್ಯ ಶಕ್ತಿ ಬಿಗಿ, ಈ ಇಂದ್ರನಾಮಕನಾಗಿರ್ತಕ್ಕಂತಹ ಪರಮಾತ್ಮನ ಶಕ್ತಿಯಿಂದಲೇ ಪ್ರಕಾಶಮಾನರಾಗಿರ್ತಕ್ಕಂತಹ ಚಂದ್ರ, ನಕ್ಷತ್ರ ಮೊದಲಾಗಿರ್ತಕ್ಕಂತಹ ಎಲ್ಲ ತೇಜಃ ಪದಾರ್ಥಗಳು ಕೂಡ ಸ್ವರ್ಗದಲ್ಲಿ ಪ್ರಕಾಶಮಾನವಾಗಿದೆ. ಅಥವಾ ಈ ವಾಸುದೇವನ ಶಕ್ತಿಯನ್ನ ಅವಲಂಬನ ಮಾಡಿಕೊಂಡೇ ಅದು ಬೇರೆದನ್ನ ಬೆಳಗುತ್ತಾ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ. ಕೇವಲ ಮೇರು ಪರ್ವತದ ಸುತ್ತಲೂ ಪ್ರದಕ್ಷಿಣೆ ಮಾಡತಕ್ಕ ಸೂರ್ಯನನ್ನ ನಿಯಮಿಸುವುದು ಪರಮಾತ್ಮನ ಶಕ್ತಿ ಅಲ್ಲ ಹೊರತು, ಈ ವಾಸುದೇವನ ಶಕ್ತಿಯನ್ನ ಅವಲಂಬನ ಮಾಡಿಕೊಂಡಿರತಕ್ಕಂತಹ ಚಂದ್ರ, ನಕ್ಷತ್ರ ಮೊದಲಾಗಿರ್ತಕ್ಕಂತಹ ತೇಜಃ ಪದಾರ್ಥಗಳು ಬೇರೆದನ್ನ ಬೆಳಗುತ್ತಾ ಇವೆ. ಅಷ್ಟು ಮಾತ್ರ ಅಲ್ಲ, ಈ ಇಂದ್ರನಾಮಕನಾಗಿರ್ತಕ್ಕಂತಹ ಪರಮಾತ್ಮನ ಶಕ್ತಿ ಹೇಗಿದೆ ಅಂತಂದ್ರೆ, ಕಮನೀಯವಾಗಿರತಕ್ಕಂತಹ 2 ಕುದುರೆಗಳನ್ನ ಭಕ್ತರ ಶರೀರದಲ್ಲಿ ಇಡುತ್ತೆ. 2 ರೆಕ್ಕೆಗಳು ನಮಗದು. ರೆಕ್ಕೆಗಳಂತೆ ಇರತಕ್ಕಂತಹ 2 ಕುದುರೆಗಳನ್ನ ಭಕ್ತರ ಶರೀರದಲ್ಲಿ ಇಡ್ತದೆ. ವಿಪಕ್ಷಸ ರಥೇ ಹರಿ. ರಥ ಅಂದ್ರೆ ಭಕ್ತರ ಶರೀರ. ಭಕ್ತರ ಶರೀರದಲ್ಲಿ ಕಮನೀಯವಾದ ಪರಮ ಸುಂದರವಾಗಿರತಕ್ಕ 2 ಕುದುರೆಗಳನ್ನ ಪ್ರವರ್ತನ ಮಾಡ್ತಾ ಇದೆ. ಯಾವುದು? ಇಂದ್ರನಾಮಕನಾದ ವಾಸುದೇವನ ಪರಮಾತ್ಮನ ಶಕ್ತಿ ಭಕ್ತರ ಶರೀರದಲ್ಲಿ 2 ಕುದುರೆಗಳನ್ನ ಇಟ್ಟಿರುವುದು ಅಂದ್ರೆ, ಶೇಷಚಂದ್ರಿಕಾರ್ಯರು ವ್ಯಾಖ್ಯಾನ ಮಾಡ್ತಾರೆ, ಮನೋಬುದ್ಧ್ಯಾಖ್ಯೌ ಅಶ್ವೌ ರಥೆ ಭಕ್ತ ಶರೀರೇ ಪ್ರವರ್ತಯಂತೆ. ಮನಸ್ಸು ಮತ್ತು ಬುದ್ಧಿ. ಮನಸ್ಸೆಂಬತಕ್ಕಂತಹ ಒಂದು ಕುದುರೆಯನ್ನ, ಬುದ್ಧಿ ಎನ್ನುವಂತಹ ಒಂದು ಯದ್ಯಪಿ ಮನಸ್ಸಿನ ವಿಭಾಗಗಳಲ್ಲಿ ಒಂದು ಬುದ್ಧಿ, ಹಾಗಿದ್ರೂ ಕೂಡ ಸಂಕಲ್ಪ ವಿಕಲ್ಪಾತ್ಮಕವಾದದ್ದು ಮನಸ್ಸು, ನಿಶ್ಚಯಾತ್ಮಕವಾದದ್ದು ಬುದ್ಧಿ ಅಂತ ಇರೋದ್ರಿಂದ 2 ಬೇರೆ ಅಂತ ವ್ಯವಹಾರವನ್ನ ಮಾಡ್ತಾ ಇದ್ದಾರೆ. ಇರ್ಲಿ. ಇಂದ್ರನಾಮಕನಾದ ಪರಮಾತ್ಮನ ಶಕ್ತಿ ಹೇಗಿದೆ ಅಂತಂದ್ರೆ, ಕೇವಲ ಸೂರ್ಯನನ್ನ ಬೆಳಗೋದಲ್ಲ, ಚಂದ್ರಾದಿಗಳ ಮೂಲಕ ಜಗತ್ತನ್ನ ಬೆಳಗಿಸೋದಲ್ಲ, ಭಕ್ತರ ಶರೀರದಲ್ಲಿ ಮನಸ್ಸು ಬುದ್ಧಿ ಎಂಬತಕ್ಕಂತಹ 2 ಕುದುರೆಗಳನ್ನ ಸರಿಯಾಗಿ ಓಡುವಂತೆ ಮಾಡೋದು. ಏನ್ ಮಾಡ್ತಾನೆ ಅಂದ್ರೆ, ಎಲ್ಲರಿಗೂ ಮನಸ್ಸಿದೆ, ಎಲ್ರಿಗೂ ಬುದ್ಧಿ ಇದೆ, ಸಾತ್ವಿಕ ಮಾರ್ಗದಲ್ಲಿ ಬರಬೇಕು ಅಂತಿಲ್ಲ. ಎಲ್ಲರಿಗೂ ಮನಸ್ಸಿದೆ, ಪಾರಾಯಣ ಮಾಡ್ಬೇಕು ಅಂತಿಲ್ಲ. ಎಲ್ಲರಿಗೂ ಬುದ್ಧಿ ಇದೆ, ಶಾಸ್ತ್ರದ ಅಧ್ಯಯನ ಮಾಡಬೇಕು ಅಂತಿರೋದಿಲ್ಲ. ಆದ್ದರಿಂದ ದೇವರು ಏನ್ ಮಾಡ್ತಾನೆ, ಭಕ್ತಾನ್ ಮನಸ್ವಿನಃ ಬುದ್ಧಿಮತಶ್ಚ ಕುರುವಾತೆ. ಇಂದ್ರನಾಮಕನಾದ ಪರಮಾತ್ಮನ ವಾಸುದೇವನ ಶಕ್ತಿ ಹೇಗಿದೆ ಅಂತಂದ್ರೆ, ಭಕ್ತರನ್ನ ಒಳ್ಳೆಯ ಮನಸ್ವಿಗಳನ್ನಾಗಿ, ಒಳ್ಳೆಯ ಬುದ್ಧಿಮಂತರನ್ನಾಗಿ ಮಾಡುತ್ತೆ. ಮನಸ್ವಿಗಳು ಅಂತಂದ್ರೆ ಸಾತ್ವಿಕವಾಗಿರತಕ್ಕಂತಹ ಯಾವ ಕೆಲಸವನ್ನ ಮಾಡ್ಲಿಕ್ಕೂ ಹಿಂದೆ ಏಟ್ ಹಾಕೋದೇ ಇಲ್ಲ. ಆ ಒಳ್ಳೆ ಮನಸ್ವಿ ಅಪ್ಪ, ಅವರ ಮನಸ್ಸು ತುಂಬಾ ಚೆನ್ನಾಗಿದೆ, ಕಶ್ಮಲ ಇಲ್ಲ, ಒಳಗೊಂದು ಹೊರಗೊಂದಿಲ್ಲ ಅಂತ ಆ ತರ ಮಾಡ್ಬಿಡ್ತಾನಂತೆ ದೇವರು. ಮತ್ತೆ ಒಳ್ಳೆ ಬುದ್ಧಿಮಂತರನ್ನಾಗಿ ಮಾಡ್ತಾನಂತೆ. ಆ ಸಾಮರ್ಥ್ಯ ಅದು ನೋಡಿ. ದೇವರನ್ನ ಈ ಮಂತ್ರದಲ್ಲಿ ನಾವು ಚಿಂತನೆ ಮಾಡಿಬಿಟ್ರೆ ಬರುವಂತಹ ಫಲ, ಮನಸ್ಸು ಶುದ್ಧವಾಗತ್ತೆ. ಒಳ್ಳೆ ಮನಸ್ಸು, ಯೋಗೀಶ ಅಂತ ನಾವು ಪರಮಾತ್ಮನ ಚಿಂತನೆ ಮಾಡಿಬಿಟ್ರೆ ನಮ್ಮ ಮನಸ್ಸನ್ನ ಶುದ್ಧವನ್ನಾಗಿ ಮಾಡ್ತಾನೆ, ನಮ್ಮನ್ನ ಮನಸ್ವಿಗಳನ್ನಾಗಿ ಮಾಡ್ತಾನೆ, ಒಳ್ಳೆ ಬುದ್ಧಿಮಂತರನ್ನಾಗಿ ಮಾಡ್ತಾನೆ. ಅಷ್ಟು ಮಾತ್ರ ಅಲ್ಲ, ಈ ಇಂದ್ರನಾಮಕನಾದ ಪರಮಾತ್ಮನ ರಥದಲ್ಲಿ ರೆಕ್ಕೆಗಳು ಇರುವಂತಹ ಪಕ್ಷಿಗಳು ಹಾರುವಂತೆ ವೇಗವಾಗಿರತಕ್ಕಂತಹ 2 ಸುಂದರವಾಗಿರತಕ್ಕಂತಹ ಕುದುರೆಗಳನ್ನ ಮರುದೇವತೆಗಳು ಕಟ್ತಾರೆ. ಇಂದ್ರನಾಮಕನಾದ ಪರಮಾತ್ಮನ ವಾಸುದೇವನ ರಥಕ್ಕೆ ರೆಕ್ಕೆ ಇರುವಂತಹ ಪಕ್ಷಿಗಳು ಹೇಗೆ ವೇಗವಾಗಿ ಹಾರ್ತದೋ ಅಂಥ ವೇಗಶಾಲಿಗಳಾದ 2 ಕುದುರೆಗಳನ್ನ ಮರುದೇವತೆಗಳು ಕಟ್ತಾರೆ. ಈ ಪ್ರಕಾರವಾಗಿ ಎಲ್ಲ ದೇವತೆಗಳು ಈ ಇಂದ್ರನಾಮಕನಾದ ವಾಸುದೇವನಿಗೆ, ಪರಮಾತ್ಮನಿಗೆ ಸೇವಕರಾಗಿದ್ದಾರೆ. ಅಂಥ ಸಾಮರ್ಥ್ಯ ಇವನದ್ದು. ನೋಡ್ಬೋಣ ಇನ್ನೊಂದ್ಸಲ ಏನ್ ಹೇಳ್ತಾ ಇದೆ ಮಂತ್ರ ಇದು.
ಈ ಇಂದ್ರನಾಮಕನಾದ ಪರಮಾತ್ಮನ ಶಕ್ತಿ ಕೇವಲ ಹೇಗಿದೆ ಅದು ಬಂಗಾರ ಬಣ್ಣದಿಂದ ಹೊಳಿತಾ ಇರತಕ್ಕಂತಹ ಮೇರು ಪರ್ವತದ ಸುತ್ತಲೂ ಪ್ರದಕ್ಷಿಣೆ ಬರತಕ್ಕಂತಹ ಸೂರ್ಯನನ್ನ ನಿಯಮನ ಮಾಡ್ತಾ ಇದೆ. ಈ ವಾಸುದೇವನ ಶಕ್ತಿಗಳಿಂದ ಆ ಶಕ್ತಿಯನ್ನ ಅವಲಂಬನೆ ಮಾಡಿಕೊಂಡಿರತಕ್ಕ ಆಶ್ರಯವನ್ನ ಮಾಡಿಕೊಂಡಿರತಕ್ಕಂತಹ ಹೊಳೆಯುವಂತಹ ಚಂದ್ರ ನಕ್ಷತ್ರ ಮೊದಲಾಗಿರ್ತಕ್ಕ ತೇಜ ಪದಾರ್ಥಗಳು ಎಲ್ಲವನ್ನ ಬೆಳಗುತ್ತದೆ, ಪ್ರಕಾಶಗೊಳಿಸ್ತದೆ. ಅಷ್ಟು ಮಾತ್ರ ಅಲ್ಲ, ಇಂದ್ರನಾಮಕ ಪರಮಾತ್ಮನ ಶಕ್ತಿ ಹೇಗಿದೆ ಅಂತಂದ್ರೆ ಭಕ್ತರ ಶರೀರವೆಂಬ ರಥದಲ್ಲಿ ಮನಸ್ಸು ಮತ್ತು ಬುದ್ಧಿ ಎಂಬ ಎರಡು ಕುದುರೆಗಳನ್ನ ನಿಯೋಜನೆ ಮಾಡ್ತಾನೆ. ಅಂದ್ರೆ ಭಕ್ತರನ್ನ ಮನಸ್ವಿಗಳನ್ನಾಗಿ ಬುದ್ಧಿವಂತರನ್ನಾಗಿ ಮಾಡ್ತಾನೆ. ಇಂತಹ ಇಂದ್ರನಾಮಕನಾದ ಪರಮಾತ್ಮನ ರಥಕ್ಕೆ ಮರುದ್ದೇವತೆಗಳು ಪಕ್ಷಿಗಳಂತೆ ವೇಗವಾಗಿ ಹಾರುವ ಎರಡು ಕುದುರೆಗಳನ್ನ ಕಟ್ತಾರೆ. ಆದ್ದರಿಂದ ಎಲ್ಲ ದೇವತೆಗಳು ಈ ಇಂದ್ರನಾಮಕನಾದ ಪರಮಾತ್ಮನಿಗೆ ದಾಸರಾಗಿದ್ದಾರೆ, ಸೇವಕರಾಗಿದ್ದಾರೆ ಅಂತನ್ನೋದು ಈ ಮಂತ್ರದ ಅರ್ಥ. ಇದರಿಂದ ಏನ್ ಗೊತ್ತಾಗತ್ತೆ? ಅನೇನ ಯೋಗ ಸಂಬಂಧ. ಯೋಗ ಅಂದ್ರೆ ಸಂಬಂಧ. ಯೋಗಿ ಭಕ್ತರ ಶರೀರವೆಂಬ ರಥದಲ್ಲಿ ಮನಸ್ಸು ಬುದ್ಧಿಗಳೆಂಬ ಕುದುರೆಗಳನ್ನ ಕಟ್ಟುತ್ತಾನೆ. ಕಟ್ಟುವಂತಹ ಶಕ್ತಿ ಇವನಿಗಿದೆ. ಆದ್ದರಿಂದ ಅದು ಯೋಗಿ. ಆ ಶಕ್ತಿಗೆ ಸ್ವಾಮಿಯಾಗಿದ್ದಾನೆ, ಆ ಶಕ್ತಿಯಿಂದ ಕೂಡಿದ್ದಾನೆ. ಆದ್ದರಿಂದ ಪರಮಾತ್ಮ ಯಾರು? ಯೋಗೀಶ. ಇನ್ನೊಂದು ಅರ್ಥದಲ್ಲೇನು? ಯೋಗ ಅಂದ್ರೆ ರಥಕ್ಕೆ ಕಟ್ಟುವುದು, ಕುದುರೆಗಳನ್ನ ಕಟ್ಟುವುದು. ಕಟ್ಟೋರು ಯಾರು? ಮರುದೇವತೆಗಳು, ಅವರು ಯೋಗಿಗಳು, ಅವರಿಗೆ ಸ್ವಾಮಿಯಾಗಿದ್ದಾನೆ. ಭಕ್ತರ ಶರೀರವೆಂಬ ರಥದಲ್ಲಿ ಮನಸ್ಸು ಬುದ್ಧಿ ಎಂಬತಕ್ಕಂತಹ ಕುದುರೆಗಳನ್ನ ಕಟ್ಟುವ ಸಾಮರ್ಥ್ಯವಂತ, ಶಕ್ತಿವಂತ ಯೋಗೀಶ ತನ್ನ ರಥಕ್ಕೆ ಕುದುರೆಗಳನ್ನ ಕಟ್ಟುವ ಮರುದೇವತೆಗಳಿಗೆ ಸ್ವಾಮಿಯಾಗಿದ್ದಾನೆ. ಆದ್ದರಿಂದ ಯೋಗೀಶ ಎನ್ನುವ ನಿರ್ವಚನದಿಂದ ಯುಂಜಂತಿ ಭ್ರದ್ನಂ ಇತ್ಯಾದಿಯಾಗಿ ಮಂತ್ರ ಸೂಚನೆ ಮಾಡ್ತಾ ಇರುವಂತೆ ಇಲ್ಲಿ ಪ್ರತಿಪಾದಿತವಾಗಿರತಕ್ಕಂತಹ ಭಗವದ್ ರೂಪ ಯಾವುದು? ಅತ್ರ ಯೋಗೀಶ ಮೂರ್ತಿ. ಇಲ್ಲಿ ಭಗವಂತನ ಯೋಗೀಶ ಎನ್ನುವಂತಹ ಮೂರ್ತಿ ಪ್ರತಿಪಾದಿತವಾಗ್ತಾ ಇದೆ ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಓಂ ಶೋಣ ದೃಷ್ಣು ನೃವಾಹಸ ಕೇತುಂ ಕೃಣ್ವನ್ನ ಕೇತವೇ ಪೇಶೋ ಮರ್ಯಾ ಅಪೇಶಸೆ ಸಮುಷದ್ಭಿರಜಾ ಯಥಾ ಆದಹ ಸ್ವಧಾಂ. ಓಂ ಸರ್ವಕಾಮದಾಯ ನಮಃ. ಓಂ ಈ ಕೇತುಂ ಕೃಣ್ವನ್ನ ಕೇತವೇ ಪೇಶೋ ಮರ್ಯಾ ಅಪೇಶಸೆ ಸಮುಷದ್ಭಿರಜಾ ಯಥಾಹ ಅನ್ನೋದು ನವಗ್ರಹ ಪೂಜೆಯಲ್ಲಿ ಕೇತುಗ್ರಹವನ್ನ ಆವಾಹನೆ ಮಾಡ್ಲಿಕ್ಕೆ ಇರತಕ್ಕಂತಹ ಕೇತುಗ್ರಹದ ಮಂತ್ರ ಅಂತ ಹೇಳ್ತಾರೆ. ನೋಡಿ, ಪರಮಾತ್ಮನ ಸರ್ವಕಾಮದ ಎನ್ನುವಂತಹ 858ನೇ ನಾಮದ ಅನುಸಂಧಾನವನ್ನ ಮಾಡಿಕೊಡತಕ್ಕಂತಹ ಮಂತ್ರ ಇದು. ಏನ್ ಹೇಳ್ತಾರೆ? ಅಷ್ಟು ಮಾತ್ರ ಅಲ್ಲ, ಎಲ್ಲ ದೇವತೆಗಳು ಅವನ ದಾಸರಾಗಿದ್ದಾರೆ ಮಾತ್ರ ಅಲ್ಲ, ಆ ಮರುದೇವತೆಗಳು ಇಂದ್ರನಾಮಕನಾದ ಪರಮಾತ್ಮರಿಂದ ಸುಖವನ್ನ ಪಡಿತಾರೆ. ಶೋಣ ದೃಷ್ಣು ನೃವಾಹಸ. ಶೋಣ ಆ ಇಂದ್ರನಾಮಕನಾದ ಪರಮಾತ್ಮನಿಂದ ಮರುತೋ ದೇವಾಹ ಶಂ ಸುಖಂ ಅಣತಃ ಪ್ರಾಪ್ನತೆ ಇತಿ ಶೋಣವು. ಆ ಇಂದ್ರನಾಮಕನಾದ ಪರಮಾತ್ಮನ ಅನುಗ್ರಹದಿಂದ, ವಾಸುದೇವನ ಪರಮ ಕರುಣೆಯಿಂದ ಮರುದೇವತೆಗಳು ಸುಖವನ್ನ ಪಡಿತಾ ಇದ್ದಾರೆ. ಅಷ್ಟೇ ಮಾತ್ರ ಅಲ್ಲ, ಆ ಇಂದ್ರನಾಮಕನಾದ ಪರಮಾತ್ಮನ ಕುದುರೆಗಳು ಕೆಂಪು ಬಣ್ಣದಿಂದ ಇದೆ. ಇಲ್ಲ ರೀ, ಇಲ್ಲಿ ತನಕ ನೀವು ಇಂದ್ರನಾಮಕನಾದ ಪರಮಾತ್ಮನ ಕುದುರೆಗಳು ಶ್ಯಾಮವರ್ಣ, ಕಪ್ಪು ಅಂತ ಹೇಳಿಬಿಟ್ಟು ನೀಲಿ ಅಂತ ಹೇಳಿ, ಈಗ ಕೆಂಪು ಅಂದ್ರೆ ಅರ್ಥ ಏನು? ಯದ್ಯಪಿ ಇಂದ್ರಸ್ಯ ಅಶ್ವಾಹ ಶ್ಯಾಮವರ್ಣ, ಯದ್ಯಪಿ ಇಂದ್ರನಾಮಕನಾದ ಪರಮಾತ್ಮನ ಕುದುರೆಗಳು ಕಪ್ಪು ಅಥವಾ ನೀಲಿ ಇದ್ರೂ ಕೂಡ ತಥಾಪಿ ತೇಷು ದ್ವಾವಶ್ವೌ ಮೂರ್ಧ್ನಿ ಶೋಣೌ. ಆ ನೀಲಿ ಅಥವಾ ಕಪ್ಪು ಬಣ್ಣದ ಕುದುರೆಗಳಲ್ಲಿ 2 ಕುದುರೆಗಳು ತಲೆಯಲ್ಲಿ ಕೆಂಪು ಬಣ್ಣಗಳನ್ನು ಹೊಂದಿದೆಯಂತೆ. ತಲೆಯಲ್ಲಿ ಮಾತ್ರ, ಮೈಯೆಲ್ಲ ನೀಲಿ ಅಥವಾ ಕಪ್ಪು, ತಲೆಯಲ್ಲಿ ಮಾತ್ರ ಕೆಂಪು ಬಣ್ಣ. ಆದ್ದರಿಂದ ಅಂತಹ ಕುದುರೆಗಳು ಪ್ರಗಲ್ಭವು,
ಒಳ್ಳೆ ಪ್ರಗಲ್ಭವಾದ ಬಲಶಾಲಿಗಳಾದ ಕುದುರೆಗಳು. ಅಂತಹ ಕುದುರೆಗಳು ಎಲ್ಲ ಜೀವರ ನೇತಾರನಾಗಿರತಕ್ಕಂತಹ ವಿಷ್ಣು ಭಕ್ತನನ್ನ ಕುರಿತಾಗಿ ದೇವರನ್ನ ಹೊತ್ಕೊಂಡು ಬರ್ಲಿ ಎನ್ನುವ ಕಾರಣದಿಂದ ಮರುದ್ದೇವತೆಗಳು ಪರಮಾತ್ಮನ ರಥದಲ್ಲಿ ಈ ನೀಲಿ ಬಣ್ಣದ ತಲೆಯಲ್ಲಿ ಕೆಂಪು ಬಣ್ಣದಿಂದ ಕೂಡಿರತಕ್ಕಂತಹ ಕುದುರೆಗಳನ್ನ ಪರಮಾತ್ಮನ ರಥಕ್ಕೆ ಕಟ್ತಾ ಇದ್ದಾರೆ. ಹೇ ಇಂದ್ರ, ಜ್ಞಾನರಹಿತನಾಗಿರ್ತಕ್ಕಂತಹ ಭಕ್ತನಿಗೆ ವಿಶೇಷವಾಗಿರ್ತಕ್ಕಂತಹ ಜ್ಞಾನವೇ ಮೊದಲಾದ ಸರ್ವ ಕಾಮಗಳನ್ನು ಕೊಡ್ತಾ, ಬಂಗಾರ ಮೊದಲಾಗಿರ್ತಕ್ಕಂತಹ ಸಕಲ ಸಂಪತ್ತಿನಿಂದ ರಹಿತನಾಗಿರ್ತಕ್ಕ ಅವನನ್ನ ಬಂಗಾರದಂತೆ ಮಾಡ್ತಾ, ಒಳ್ಳೆಯ ಶಕ್ತಿಯಿಂದ ಕೂಡಿದವನಾಗಿ ನೀನು ಮರಣವಂತರಾಗಿರ್ತಕ್ಕಂತಹ ಮರುದ್ದೇವತೆಗಳ ಜೊತೆಯಲ್ಲಿ ನಮ್ಮ ಯಜ್ಞದಲ್ಲಿ ಅಭಿವ್ಯಕ್ತನಾಗೂ. ನೋಡಿ, ಇಲ್ಲಿ ಮರ್ಯಾ ದೇವತೆಗಳಿಗೆ ಮರಣ ಅಂತ, ಇವರ ಜೊತೆಯಲ್ಲಿ ಬರ್ತಾನೆ ಅಂದ್ರೆ ಮರುದ್ದೇವತೆಗಳ ಜೊತೆಯಲ್ಲಿ ಪರಮಾತ್ಮ ಯಜ್ಞದಲ್ಲಿ ಅಭಿವ್ಯಕ್ತನಾಗ್ತಾನೆ ಅಂತಂದ್ರೆ ಏನ್ರಿ ಸ್ಪೆಷಾಲಿಟಿ ದೇವರಿಗೆ ಅಂತಂದ್ರೆ ಮಂತ್ರ ಹೇಳ್ತು, ಮರ್ಯಾ. ಮರ್ಯಾ ಅಂದ್ರೆ ಮರಣವಂತೋ ದೇವಾಹ, ಮರಣವಂತಹ ಶರೀರ ನಾಶವುಳ್ಳ ದೇವತೆಗಳ ಜೊತೆಯಲ್ಲಿ ಪರಮಾತ್ಮ ಅಭಿವ್ಯಕ್ತನಾಗ್ತಾನೆ ಅಂದ್ರೆ ಇವರು ಜೀವರು, ಪರಮಾತ್ಮ ದೇವ, ಸ್ಪಷ್ಟ ಆಯ್ತು. ಏನರ್ಥ ಇಲ್ಲಿ? ಮರುದ್ದೇವತೆಗಳು ಇಂದ್ರನಾಮಕನಾದ ಪರಮಾತ್ಮನ ಅನುಗ್ರಹದಿಂದ ಸುಖವನ್ನ ಪಡಿತಾ ಇದ್ದಾರೆ. ಅವ್ರೇನ್ ಮಾಡ್ತಾರೆ? ಪ್ರಗಲ್ಭವಾಗಿರ್ತಕ್ಕಂತಹ ತಲೆಯಲ್ಲಿ ಮೈಯೆಲ್ಲ ಕಪ್ಪು ಅಥವಾ ನೀಲಿ ಬಣ್ಣ, ತಲೆಯಲ್ಲಿ ಮಾತ್ರ ಕೆಂಪು ಬಣ್ಣದಿಂದ ಕೂಡಿರತಕ್ಕಂತಹ ಎರಡು ಕುದುರೆಗಳನ್ನ ವಿಷ್ಣು ಭಕ್ತನ ಮನೆಗೆ ಈ ಕುದುರೆಗಳು ದೇವರನ್ನ ಕರ್ಕೊಂಡು ಹೋಗ್ಲಿ ಎನ್ನುವ ಉದ್ದೇಶದಿಂದ ಆ ಮರುದ್ದೇವತೆಗಳು ರಥಕ್ಕೆ, ಪರಮಾತ್ಮನ ರಥಕ್ಕೆ ಕುದುರೆಯನ್ನ ಕಟ್ತಾರೆ. ಹೇ ಇಂದ್ರ, ಇಂದ್ರನಾಮಕನಾಗಿರ್ತಕ್ಕ ಪರಮಾತ್ಮನೇ, ನೀನು ಏನ್ ಮಾಡ್ತೀಯ ಅಂದ್ರೆ ಅಕೇತವೇ, ಅಕೇತವೇ ಕೇತುಂ ಕೃಣ್ವನ್. ಕೇತು ಅಂದ್ರೆ ಜ್ಞಾನ, ಜ್ಞಾನರಹಿತನಾಗಿರ್ತಕ್ಕಂಥ ಭಕ್ತನನ್ನ ಜ್ಞಾನಿಯನ್ನಾಗಿ ಮಾಡಿ ಅವನಿಗೆ ತತ್ವಜ್ಞಾನವೇ ಮೊದಲಾಗಿರ್ತಕ್ಕ ಸಕಲ ಕಾಮಗಳನ್ನ ಕೊಡ್ತಾ ಅವನನ್ನ ಬಂಗಾರದಂತೆ ಹೊಳೆಯುವಂತೆ ಮಾಡ್ತಿ. ಅವನಿಗೆ ಹೊಳಪಿಲ್ಲ. ಯಾರಿಗೆ ಹೊಳಪಿಲ್ಲ ಅಂತಂದ್ರೆ ಯಾರಿಗೆ ಜ್ಞಾನ ಶೂನ್ಯನೋ, ಯಾರಿಗೆ ತತ್ವಜ್ಞಾನ ಇಲ್ಲವೋ ಅವನಿಗೆಲ್ಲ ಇದ್ದು ಏನಿಲ್ಲ ಅಂತ ಅರ್ಥ. ಸಕಲ ಸಂಪತ್ತಿದ್ದು ಕೂಡ ಅವನಿಗೆ ಜ್ಞಾನ ಇಲ್ಲ ಅಂತಂದ್ರೆ ಮೂರ್ಖಾಸಿಕ್ ಪ್ರಯೋಜನ ಇಲ್ಲ ಅವನು ಅಂತಲೇ ಅರ್ಥ. ತತ್ವಜ್ಞಾನ ಒಂದೇ ಹೊಳಪಿಗೆ ಕಾರಣ, ತತ್ವಜ್ಞಾನ ಒಂದೇ ಪ್ರಕಾಶಕ್ಕೆ ಕಾರಣ. ಆದ್ದರಿಂದ ಯಾರು ಜ್ಞಾನ ಶೂನ್ಯರೋ ಅವರನ್ನ ಜ್ಞಾನಿಗಳನ್ನಾಗಿ ಮಾಡತಕ್ಕಂಥವನು ನೀ. ಜ್ಞಾನಿಗಳನ್ನಾಗಿ ಮಾಡಿ ಅವರನ್ನ ಒಳ್ಳೆಯ ಜ್ಞಾನ ಪ್ರಕಾಶದಿಂದ ಫಳ 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 ಹೊಳೆಯುವಂತೆ ಮಾಡ್ತೀವಿ. ಅಂತಹ ಶಕ್ತಿಯಿಂದ ಕೂಡಿದಂತಹ ನೀನು ಮರಣವಂತರಾಗಿರತಕ್ಕ ಮರುದ್ದೇವತೆಗಳ ಜೊತೆಯಲ್ಲಿ ನಮ್ಮ ಯಜ್ಞದಲ್ಲಿ ಅಭಿವ್ಯಕ್ತನಾದಿ ಆಗೂ ಅಂತ ಅನ್ನೋದು ಈ ಮಂತ್ರದ ಅರ್ಥ. ಇದರಿಂದ ಏನ್ ಗೊತ್ತಾಗತ್ತೆ? ಜ್ಞಾನಾದಿ ಸರ್ವ ಕಾಮಗಳನ್ನ ಕೊಡುವವನು ಕೇತವ, ಜ್ಞಾನಾದಿ ಸರ್ವ ಕರ್ಮ ತಾನ್ ದದಾತಿ. ತತ್ವಜ್ಞಾನವೇ ಮೊದಲಾಗಿರ್ತಕ್ಕ ಸಕಲ ಕಾಮನೆಗಳನ್ನ ಕೊಡುವವನು ಸರ್ವಕಾಮದ ಎನ್ನುವ ನಿರುಕ್ತಿಯಿಂದ ಕೇತುಂ ಕೃಣ್ವನ್ನ ಕೇತವೇ ಇತ್ಯಾದಿಯಾಗಿ ಮಂತ್ರ ಸೂಚನೆ ಮಾಡ್ತಾ ಇರುವಂತೆ ಇಲ್ಲಿ ಪ್ರತಿಪಾದಿತವಾಗತಕ್ಕಂತಹ ಭಗವದ್ ರೂಪ ಯಾವುದು? ಅತ್ರ ಸರ್ವಕಾಮದ ಮೂರ್ತಿ, ತತ್ವಜ್ಞಾನವೇ ಮೊದಲಾಗಿರ್ತಕ್ಕ ಸರ್ವಕಾಮನೆಗಳನ್ನು ಕೊಡುವವನು. ಮುಂದೆ ಹೇಳ್ತಾರೆ, ಓಂ ಅನು ಪುನರ್ಗರ್ಭತ್ವ ಮೇರಿರೇ ದಧಾನ ನಾಮಯಜ್ಞಿಯಂ ವೀಳುಚಿದಾರುಜತ್ನುಭಿರ್ಗುಹಾಚಿದಿಂದ್ರವನ್ಹಿಭಿಃ. ಓಂ ಆಶ್ರಮಾಯ ನಮಃ. ಓಂ ಇಲ್ಲಿ ಪರಮಾತ್ಮನನ್ನು ಆಶ್ರಮ ಅಂತ ಕರೆದಿದ್ದಾರೆ. ಏನಂಗಂದ್ರೆ ಅಸ್ಯ ಇಂದ್ರಸ್ಯ ಯಜ್ಞಿಯಂ, ಈ ಇಂದ್ರನಾಮಕನಾದ ಪರಮಾತ್ಮನ ಯಜ್ಞದಲ್ಲಿ ಹೇಳಲ್ಪಡತಕ್ಕಂತಹ ನಾಮಗಳೇನಿದೆ, ಆ ದಧಾನಾಹ ಶಕ್ತಯ ದೇವಾಸ್ತ್ಯ. ಪರಮಾತ್ಮ ತನ್ನ ಸಾಮರ್ಥ್ಯದಿಂದಲೇ
ಅವನು ಅಂತರ್ಧಾನನಾಗಿದ್ದಾನೆ. ಯಜ್ಞದಲ್ಲಿ ಎಲ್ಲರಿಂದಲೂ ಹೇಳಲ್ಪಡತಕ್ಕಂತಹ ನಾಮವುಳ್ಳ ಶಕ್ತಿಯಿಂದ ಕೂಡಿದಂತಹ ಪರಮಾತ್ಮ ಮತ್ತು ದೇವತೆಗಳು, ಆ ಇಬ್ಬರು ಕೂಡ ಪರಮಾತ್ಮನ ಅನುಗ್ರಹದಿಂದ ಪರಮಾತ್ಮ ತನ್ನ ಸ್ವೇಚ್ಛೆಯಿಂದಲೇ ಅವನು ಗೂಢನಾಗಿದ್ದಾನೆ. ಗೂಢ ಅಂತಂದ್ರೆ ಗೂಢ, ಅಂತರ್ಹಿತನಾಗಿದ್ದಾನೆ, ಕಂಡಿಲ್ಲ. ಅದೇ ಪ್ರಕಾರವಾಗಿಯೇ ಆ ಪರಮಾತ್ಮನ ಇಚ್ಛೆಯಿಂದ, ಪರಮಾತ್ಮನ ಅನುಗ್ರಹದಿಂದ, ಪರಮಾತ್ಮನ ಆಜ್ಞೆಯಂತೆ ದೇವತೆಗಳು ಕಣ್ಣಿಗೆ ಕಾಣ್ತಾ ಇಲ್ಲ. ಒಂದ್ಸಲ ಯಜ್ಞದಲ್ಲಿ ಅಭಿವ್ಯಕ್ತರಾದರೂ ಕೂಡ ಮತ್ತೆ ಪುನಃ ದೇವರ ಅನುಗ್ರಹ, ದೇವರ ಆಜ್ಞೆಯಂತೆ ಕಣ್ಣಿಗೆ ಕಾಣದೆ ಹೋಗ್ಬಿಡ್ತಾರೆ. ದೇವರು ಕೂಡ ತನ್ನ ಸ್ವೇಚ್ಛೆಯಿಂದಲೇ ಅದೃಶ್ಯನಾಗಿ ಹೋಗ್ಬಿಡ್ತಾನೆ. ಅಷ್ಟು ಮಾತ್ರ ಅಲ್ಲ, ಹೇಗಿಂದ್ರ ಇಂದ್ರನಾಮಕನಾಗಿರ್ತಕ್ಕ ಪರಮಾತ್ಮನೇ ನೀನು ನಿನ್ನ ಸ್ವೇಚ್ಛೆಯಿಂದಲೇ ಗೂಹಿತನಾಗಿದ್ರು ಕೂಡ, ಯಾರಿಗೂ ಕಾಣಿಸದೇ ಇದ್ದವನಾದ್ರೂ ಕೂಡ, ಅವ್ಯಕ್ತ ಸ್ವರೂಪನಾಗಿದ್ರೂ ಕೂಡ, ಸಮಗ್ರ ಬ್ರಹ್ಮಾಂಡಾದಿಕಮಪಿ ಸಂಹರದ್ಭಿಃ ವನ್ಹಿಭಿಃ, ಸಮಗ್ರ ಬ್ರಹ್ಮಾಂಡಾದಿಗಳನ್ನೇ ನಾಶ ಮಾಡತಕ್ಕ ಸಾಮರ್ಥ್ಯವುಳ್ಳ ಅಗ್ನಿಗಳಿಂದ, ಸಮಸ್ತ ಲೋಕಗಳನ್ನು ಧರಿಸಿರತಕ್ಕಂಥ ಸಾಮರ್ಥ್ಯದಿಂದ ಮರುದೇವತೆಗಳ ಜೊತೆಯಲ್ಲಿ ನಾನಾ ವಿಧವಾಗಿ ಲೋಕದಲ್ಲಿ ಪ್ರಕಟನಾಗ್ತೀಯಪ್ಪ. ಅದು ನಿನ್ನ ಇಚ್ಛಾನುಸಾರವಾಗಿ. ಅಂದ್ರೆ ಇದರ ತಾತ್ಪರ್ಯ ಏನು ಅಂತಂದ್ರೆ, ಲೋಕದಲ್ಲಿ ಪ್ರಕಟನಾಗುವುದು ಅಂದ್ರೆ ನಮ್ಮ ಕಣ್ಣಿಗೆ ಕಾಣಿಸಿಕೊಳ್ಳುವುದು, ಕಣ್ಣಿಗೆ ಕಾಣಿಸದೇ ಇರುವುದು ಅವನ ಇಚ್ಛೆ. ಅವನು ಮಾತ್ರ ಅಲ್ಲ, ಆ ದೇವರ ಇಚ್ಛೆಗೆ ಅನುಗುಣವಾಗಿ ನಾವು ಕರ್ಮಗಳನ್ನ ಮಾಡಿದರೆ ಅವನು ಮಾತ್ರ ಅಲ್ಲ, ಅವನ ದಾಸರಾಗಿರ್ತಕ್ಕ ಅವನ ಸೇವಕರಾದಂತ ದೇವತೆಗಳನ್ನ ನಮ್ಮ ಕಣ್ಣಿಗೆ ಕಾಣಿಸ್ತಾನೆ. ನಾವು ದೇವರ ಇಚ್ಛೆಗೆ ವಿರುದ್ಧವಾಗಿ ಕರ್ಮಗಳನ್ನ ಮಾಡಿದ್ವು ಅಂದ್ರೆ ದೇವರಲ್ಲ, ದೇವತೆಗಳು ಕಾಣುವುದಿಲ್ಲ ಅಷ್ಟೇ. ನಿನ್ನ ಇಚ್ಛೆಯಿಂದ ನೀನು ನಿನ್ನ ಶಕ್ತಿಯನ್ನ ಪ್ರಕಟ ಮಾಡ್ತಿ, ಒಂದ್ಸಲ ಪ್ರಕಟ ಮಾಡೋದಿಲ್ಲ. ನಿನ್ನ ಆಜ್ಞೆಯಂತೆ ದೇವತೆಗಳ ಕಣ್ಣಿಗೆ ಕಾಣ್ತಾರೆ, ಕಣ್ಣಿಗೆ ಕಾಣೋದಿಲ್ಲ. ಅಂತಹ ಗುಹಾಶಯನಾಗಿರ್ತಕ್ಕಂತಹ ಅವ್ಯಕ್ತ ಸ್ವರೂಪನಾಗಿರ್ತಕ್ಕ ನೀನು ಬ್ರಹ್ಮಾಂಡವನ್ನ ಸಂಹಾರ ಮಾಡುವ ಸಾಮರ್ಥ್ಯವುಳ್ಳ ಅಗ್ನಿಗಳಿಂದಲೂ, ಸಕಲ ಲೋಕಗಳನ್ನು ಧಾರಣೆ ಮಾಡತಕ್ಕಂತ ಸಾಮರ್ಥ್ಯದಿಂದಲೂ ಕೂಡಿದ್ದಿ. ಅಂತಹ ನೀನು ನಿನ್ನ ಇಚ್ಛೆಯಿಂದಲೇ ನಿನ್ನ ಸೇವಕರಾಗಿರ್ತಕ್ಕಂತ ಮರುದೇವತೆಗಳ ಜೊತೆಗೂಡಿದವನಾಗಿ ನಾನಾ ಪ್ರಕಾರವಾಗಿ ಯಜ್ಞಗಳಲ್ಲಿ ಪ್ರಕಟನೆ ಆಗ್ತಿ ಅಂತ ಅನ್ನೋದು ಈ ಮಂತ್ರದ ಅರ್ಥ. ಇದರಿಂದ ಏನ್ ಗೊತ್ತಾಗತ್ತೆ? ಆ ಸಮ್ಯಕ್ ಶ್ರಮ್ಯತೆ ತಪ್ಯತೆ ಗುಹ್ಯತೆ, ಯಾರಿಗೂ ಕಾಣದೇ ಇರುವಂತೆ ಚೆನ್ನಾಗಿ ಒಳಗೆ ಸೇರಿಕೊಂಡು ಬಿಡ್ತಾನೆ. ಅಷ್ಟು ಸುಲಭಕ್ಕೆ ದೇವರು ಕಾಣೋದಿಲ್ಲ. ಆ ಸಮ್ಯಕ್ ಶ್ರಮ್ಯತೆ ತಪ್ಯತೆ ಗೂಹ್ಯತೆ, ಯಾರಿಗೂ ಸಿಗದೇ ಇರುವಂತೆ ಒಳಗೆ ಸೇರಿ ಬಿಡ್ತಾನೆ ಪರಮಾತ್ಮ, ಚೆನ್ನಾಗಿ ಒಳಗೆ ಸೇರಿ ಬಿಡ್ತಾನೆ. ಆದ್ದರಿಂದ ಆಶ್ರಮ ಎನ್ನುವ ನಿರುಕ್ತಿಯಿಂದ ಗರ್ಭತ್ವ ಮೇರಿದೆ ಎನ್ನುವುದಾಗಿ ಮಂತ್ರ ಸೂಚನೆ ಮಾಡ್ತಾ ಇರುವಂತೆ ಇಲ್ಲಿ ಪ್ರತಿಪಾದಿತವಾಗತಕ್ಕಂತಹ ಭಗವದ್ ರೂಪ ಯಾವುದು? ಅತ್ರ ಆಶ್ರಮ ಮೂರ್ತಿ. ಇಲ್ಲಿ ಪರಮಾತ್ಮನ ಆಶ್ರಮ ಎಂಬತಕ್ಕಂತಹ ಭಗವದ್ ರೂಪ ಪ್ರತಿಪಾದಿತವಾಗ್ತಾ ಇದೆ. ಯಾರಿಗೂ ಸಿಗದೇ ಇರುವಂತೆ ಒಳಗೆ ಸೇರಿದವನು ಆಶ್ರಮ. ಅವ್ಯಕ್ತ ಸ್ವರೂಪ ಅಂದ್ರೆ ಇನ್ನು ಈಸಿ ಆಗ್ಬಿಡುತ್ತೆ. ಮುಂದೆ ಹೇಳ್ತಾರೆ, ಓಂ ಅವಿಂದ ಉಸ್ತ್ರಿಯ ಅನು ದೇವಯಂತೋ ಯಥಾಮತಿ ಮಚ್ಛಾ ವಿದದ್ವಸಂಗಿರಃ ಮಹಾಮನೂಷದ ಶ್ರುತಂ ಇಂದ್ರೇಣ ಸಂಹಿದೃಕ್ಷಸೆ. ಓಂ ಶ್ರವಣಾಯ ನಮಃ. ಓಂ ಶ್ರವಣ, ದೇವರನ್ನ ಶ್ರವಣ ಅಂತ ಕರೀತಾರೆ. ಶ್ರವಣ ಅಲ್ಲ, ಶ್ರವಣ. ಏನ್ ಹಂಗಂದ್ರೆ
ಗಿರಹ ದೇವರನ್ನ ಸ್ತೋತ್ರ ಮಾಡತಕ್ಕಂಥವರು, ಸ್ತೋತಾರಹ ದೇವರನ್ನ ಸ್ತೋತ್ರ ಮಾಡತಕ್ಕಂಥವರು ಹಾಗಿದ್ದಾರೆ. ದೇವಯಂತಹ ಸಮ್ಯಕ್ ಪ್ರಕಾಶಯಂತಹ ಸಂತಹ ಚೆನ್ನಾಗಿ ಹೊಳಿತಾ ಇರ್ತಕ್ಕ ಜ್ಞಾನವೆಂಬ ಪ್ರಕಾಶದಿಂದ ಕೂಡಿದ ದೇವರನ್ನ ಸ್ತೋತ್ರ ಮಾಡತಕ್ಕಂತಹ ವ್ಯಕ್ತಿಗಳು, ನಿರ್ವಿಕಾರನಾಗಿರ್ತಕ್ಕಂತಹ ಒಳ್ಳೆ ಜ್ಞಾನವೆಂಬತಕ್ಕಂತಹ ಸಂಪತ್ತನ್ನ ಪಡೆದಿರತಕ್ಕಂತಹ ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂತಹ ಲೋಕಪ್ರಸಿದ್ಧನಾಗಿರ್ತಕ್ಕಂತಹ ಇಂದ್ರನಾಮಕನಾದ ಪರಮಾತ್ಮನನ್ನ ದರ್ಶನ ಮಾಡಬೇಕು ಎನ್ನುವ ಇಚ್ಛೆಯಿಂದ ಸ್ತೋತ್ರ ಮಾಡಿದರು. ಸ್ತೋತ್ರಗಳನ್ನು ಯಾಕೆ ಮಾಡ್ತಾರೆ, ಸ್ತೋತ್ರಗಳನ್ನ ಲೋಕದಲ್ಲಿ ಯಾಕೆ ಪ್ರಕಾಶಪಡಿಸ್ತಾರೆ ಅಂತಂದ್ರೆ, ಯಥಾಸ್ಥಿತ ನಿರ್ವಿಕಾರನಾಗಿರತಕ್ಕಂತಹ, ನೋಡಿ ಪರಮಾತ್ಮ ನಿರ್ವಿಕಾರ ಶಾಶ್ವತ, ನಿರ್ವಿಕಾರನಾದ ಒಳ್ಳೆಯ ಜ್ಞಾನವೆಂಬತಕ್ಕಂತಹ ಸಂಪತ್ತನ್ನ ಪಡೆದಿರತಕ್ಕಂತಹ ಶ್ರೇಷ್ಠನಾದ ಸರ್ವೋತ್ತಮ ಅಂತ ಲೋಕದಲ್ಲಿ ಶಾಸ್ತ್ರದಲ್ಲಿ ಪ್ರಸಿದ್ಧನಾದ ಇಂದ್ರನಾಮಕನಾದ ಪರಮಾತ್ಮನನ್ನ ನೋಡಬೇಕು, ಸಂದೃಕ್ಷಸೆ ಸಂದರ್ಶನಾಯ ಸ್ತೋತ್ರ ಮಾಡಬೇಕು, ಅವನನ್ನು ನೋಡಬೇಕು. ನಿರ್ವಿಕಾರನು, ಜ್ಞಾನವೆಂಬ ಸಂಪತ್ತಿನಿಂದ ಕೂಡಿದವನು, ಅತ್ಯಂತ ಶ್ರೇಷ್ಠನು, ಸರ್ವೋತ್ತಮ ಅಂತ ಲೋಕ ಮತ್ತು ವೇದಗಳಲ್ಲಿ ಪ್ರಸಿದ್ಧನಾದವನು ಆದ ಇಂದ್ರನ ದರ್ಶನ ಮಾಡಬೇಕು ಎನ್ನುವ ಕಾರಣದಿಂದ ಸ್ತೋತ್ರ ಮಾಡಿದರು ಅಂತನ್ನೋದು ಈ ಮಂತ್ರದ ಅರ್ಥ. ನಾವು ಯಾಕೆ ಸ್ತೋತ್ರ ಮಾಡಬೇಕು ಅಂತ ಗೊತ್ತಾಗತ್ತಿಲ್ಲ, ಸಂಪತ್ತಿಗಾಗಲ್ಲ, ದೇವರ ದರ್ಶನ ಆಗ್ಲಿ ಅಂತ. ಇಷ್ಟ ಈ ಮಂತ್ರದ ಅರ್ಥ. ಇದರಿಂದ ಏನ್ ಗೊತ್ತಾಗ್ತಾ ಇದೆ, ಶ್ರಮಂತಿ ಜಾನಂತಿ ಅನೇನ, ಯಾವುದರಿಂದ ದೇವರ ಜ್ಞಾನ ನಮಗೆ ಬರುತ್ತೋ ಅದನ್ನ ಶ್ರವಣ ಅಂತ ಕರೀತಾರೆ. ಯಾವುದರಿಂದ? ಸ್ತೋತ್ರ. ಯಾವುದರಿಂದ ನಮಗೆ ದೇವರ ಜ್ಞಾನ ಬರುತ್ತೋ ಅದನ್ನ ಶ್ರವಣ, ಅದು ಸ್ತುತಿ. ಆ ಸ್ತುತಿಗೆ ವಿಷಯನಾಗಿದ್ದಾನೆ ಸ್ತುತಿಮಾನ್ ಸ್ತುತಿ ವಿಷಯ ಶ್ರವಣ. ತನ್ನನ್ನ ತಿಳಿಸಿಕೊಡತಕ್ಕಂತಹ ಸ್ತೋತ್ರಗಳಿಗೆ ಸಬ್ಜೆಕ್ಟ್ ವಿಷಯನಾಗಿದ್ದಾನೆ ಎನ್ನುವ ನಿರ್ವಚನದಿಂದ ಅನೂಷತ ಎನ್ನುವುದಾಗಿ ಮಂತ್ರ ಇಲ್ಲಿ ಸೂಚನೆ ಮಾಡ್ತಾ ಇರುವಂತೆ, ಇಲ್ಲಿ ಪ್ರತಿಪಾದಿತವಾಗತಕ್ಕಂತಹ ಭಗವದ್ ರೂಪ ಯಾವುದು? ಶ್ರವಣ. ತನ್ನ ಸ್ವರೂಪ ದರ್ಶನಕ್ಕೆ ಸಾಧಕವಾಗಿರತಕ್ಕಂತಹ ಸ್ತೋತ್ರಗಳಿಗೆ ವಿಷಯನಾಗಿದ್ದಾನೆ ಶ್ರವಣ. ಮುಂದೆ ಹೇಳ್ತಾರೆ, ಓಂ ಸಂಜಗ್ಮಾನೋ ಅಭಿಭ್ಯುಷಾ ಬಂಧು ಸಮಾನ ವರ್ಚಸ ಅನವದ್ಯೈರಭಿದ್ಯುಭಿರ್ಮಖ ಸಹಸ್ವದರ್ಶತಿ. ಓಂ ಕ್ಷಾಮಾಯ ನಮಃ. ಓಂ ಮಂದು, ಅದ್ಭುತವಾಗಿದೆ. ಮಂದು ಇಬ್ಬರು ನಿರ್ಭೀತನಾಗಿರತಕ್ಕಂತ, ನಿರ್ಭಯೇನ ಇಂದ್ರೇಣ ಭಗವತ, ಇಬ್ಬರು ದೇವತೆಗಳು ಹೆದರಿಕೆಯೇ ಇಲ್ಲದ ಇಂದ್ರನಾಮಕನಾದ ಪರಮಾತ್ಮನ ಜೊತೆಯಲ್ಲಿ ಸೇರ್ಕೊಂಡ್ಬಿಟ್ಟಿದಾರಂತೆ. ಇಲ್ಲಿ ಎರಡರ್ಥ ಇದೆ. ಪ್ರಸಿದ್ಧನಾದ ಇಂದ್ರ, ದೇವಲೋಕಾಧಿಪತಿಯಾಗಿರ್ತಕ್ಕ ಇಂದ್ರನ ಬಗ್ಗೆನೂ ಹೇಳುತ್ತೆ ಇದು, ಮತ್ತೆ ಇಂದ್ರನಾಮಕನಾದ ಪರಮಾತ್ಮನ ಬಗ್ಗೆ ಹೇಳುತ್ತೆ. ನಾವು ಆರಂಭದಲ್ಲಿ ಕೇಳಿದ್ದೇವಲ್ಲ, ಇದು 3 ಜನ, ಪ್ರಸಿದ್ಧನಾದ ಇಂದ್ರ, ಮುಖ್ಯ ಪ್ರಾಣದೇವರು ಮತ್ತು ಪರಮಾತ್ಮ. ಅಲ್ಲಲ್ಲಿ ತೋರಿಸ್ಕೊಡ್ತಾರೆ ಅಷ್ಟೇ. ಇಲ್ಲಿ ಮಂದು ಅಂದ್ರೆ ಮದಹೇತು, ಸುಖಕ್ಕೆ ಕಾರಣರಾಗಿರ್ತಕ್ಕಂತಹ ಇಬ್ಬರು. ಅಭಿಭ್ಯುಷ ಅವಿಕಾರ ತೇಜಸ, ವಿಕಾರವೇ ಇಲ್ಲದ ತೇಜಸ್ಸಿನಿಂದ ಕೂಡಿದ, ನಿರ್ಭೀತ ಹೆದರಿಕೆಯೇ ಇಲ್ಲದ ಇಂದ್ರನಾಮಕನಾದ ಪರಮಾತ್ಮನ ಜೊತೆಯಲ್ಲಿ ಸೇರಿಬಿಟ್ಟಿದ್ದಾರೆ ಅಂತ. ಯಾರ್ಯಾರು? ಶಂಕರ ಪುರುಹೂತವು, ರುದ್ರದೇವರು ಮತ್ತು ಇಂದ್ರದೇವರು. ಲೋಕದ ಸುಖಕ್ಕೆ ಕಾರಣರಾಗಿರತಕ್ಕಂತಹ ಶಂಕರ ಪುರುಹೂತವು, ರುದ್ರದೇವರು ಮತ್ತು ಪುರುಹೂತ ಅಂದ್ರೆ ಇಂದ್ರ. ಆ ಇಬ್ಬರೂ ಕೂಡ ನಿರ್ವಿಕಾರವಾದ ತೇಜಸ್ಸಿನಿಂದ ಕೂಡಿದ ನಿರ್ಭೀತ ಸ್ವರೂಪನಾಗಿರತಕ್ಕ ಇಂದ್ರನಾಮಕನಾದ ಪರಮಾತ್ಮನ ಜೊತೆಯಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರಂತೆ. ಅದು ಒಂದು. ಲೋಕದ ಸುಖಕ್ಕೆ ಕಾರಣರಾಗಿರ್ತಕ್ಕಂಥವರಿಬ್ರು ಶ್ರೀಭೂಮಿ, ಶ್ರೀದೇವಿ ಮತ್ತು ಭೂದೇವಿಯರು.
ನಿರ್ವಿಕಾರ ತೇಜಸ್ಶಾಲಿಯಾಗಿರ್ತಕ್ಕ ನಿರ್ಭೀತ ಸ್ವರೂಪನಾಗಿರ್ತಕ್ಕ ಇಂದ್ರನಾಮಕ ಪರಮಾತ್ಮನ ಜೊತೆಯಲ್ಲೇ ಇದ್ದಾರೆ. ಯಾವಾಗಲೂ ಶ್ರೀದೇವಿ ಮತ್ತು ಭೂದೇವಿಯರು ಇದ್ದಾರೆ, ಮತ್ತೆ ಇಂದ್ರ ಮತ್ತು ಶಂಕರ ಇಬ್ರು ಇದ್ದಾರೆ. ಇದು ಒಂದು. ಇಂದ್ರದೇವರ ಪಕ್ಷ ಅಂತ ಆಗ್ಬಿಟ್ರೆ ದ್ಯಾವಾ ಪೃಥ್ವಿ ಲೋಕಗಳು ಅಥವಾ ದ್ಯಾವಾ ಪೃಥ್ವಿ ಲೋಕಗಳಿಗೆ ಅಭಿಮಾನಿಗಳಾಗಿರ್ತಕ್ಕ ದೇವತೆಗಳು ಪ್ರಸಿದ್ಧನಾದ ದೇವಲೋಕಾಧಿಪತಿಯಾಗಿರ್ತಕ್ಕ ಇಂದ್ರನ ಜೊತೆಯಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟೇ. ನಮ್ಮ ಪರಮಾತ್ಮ ಹೇಗಿದ್ದಾನೆ? ಶ್ರೀಭೂಮಿಗಳಿಂದ ಕೂಡಿದ ಶಂಕರ ಪುರುಹೂತರಿಂದ ಯುಕ್ತನಾಗಿರತಕ್ಕ ಇಂದ್ರನಾಮಕನಾದ ಪರಮಾತ್ಮ ಹೇಗಿದ್ದಾನೆ ಸ್ವಾಮಿ ಅಂದ್ರೆ ಅನವದ್ಯೈಹಿ ದೋಷರಹಿತವಾಗಿರತಕ್ಕಂತಹ ಕಾಂತಿಯಿಂದ ಕೂಡಿದಂತಹ ರುದ್ರಾದಿ ದೇವತೆಗಳಿಂದಲೂ ಮುಖ್ಯ ಪ್ರಾಣದೇವರಿಂದಲೂ ಕೂಡಿದಂತಹ ಇಂದ್ರನಾಮಕನಾದ ಪರಮಾತ್ಮನನ್ನ ಸಕಲ ಯಜ್ಞಗಳಿಗೆ ಅಭಿಮಾನಿಯಾಗಿರತಕ್ಕ ಇಂದ್ರನು ಸ್ತೋತ್ರ ಮಾಡ್ತಾನೆ, ಪೂಜೆ ಮಾಡ್ತಾನೆ. ಈ ಪ್ರಸಿದ್ಧನಾದ ಇಂದ್ರ ಯಾಕೆ ಬಂದ ಇಲ್ಲಿ ಅಂದ್ರೆ ದ್ಯಾವಾ ಪೃಥಿವಿ ಲೋಕಗಳಿಂದ ಯುಕ್ತನಾಗಿರ್ತಕ್ಕ ಇಂದ್ರ ಯಜ್ಞಕ್ಕೆ ಅಭಿಮಾನಿ, ಯಜ್ಞಾಭಿಮಾನಿ ಆಗಿರ್ತಕ್ಕ ಇಂದ್ರ, ಮಖಾಭಿಮಾನಿ ಇಂದ್ರ ಅವನ್ ಏನ್ ಮಾಡ್ತಾನೆ ಅಂತಂದ್ರೆ ಕಾಂತಿ ದೋಷರಹಿತವಾದ ಕಾಂತಿಯಿಂದ ಕೂಡಿದ ರುದ್ರಾದಿ ದೇವತೆಗಳಿಂದ ಯುಕ್ತನಾದ ಮತ್ತು ವಾಯುದೇವರಿಂದ ಕೂಡಿದ, ಅದು ಮುಖ್ಯ. ಉದ್ಯದ್ಭಾತ್ವತ್ಸಮಾಭಾಸ ಚಿದಾನಂದೈಕ ದೇಹವಾಂಚಕ್ರ ಶಂಕಧರ ಲಕ್ಷ್ಮೀಧರಾಭ್ಯಾಮಾಶ್ಲಿಷ್ಟ ಸ್ವಮೂರ್ತಿಗಣ ಮಧ್ಯಗ ಬ್ರಹ್ಮ ವಾಯು ಶಿವಾಗೀಶ ವಿಪೈಶಕ್ರಾದಿಕೈರಪಿ ಸೇವ್ಯಮಾನೋಧಿಕಂ ಭಕ್ತ್ಯಾ ನಿತ್ಯ ನಿಶೇಷ ಶಕ್ತಿಮಾನ್. ಅದೇ ನಾರಾಯಣಾಷ್ಟಾಕ್ಷರ ಮಂತ್ರದಲ್ಲಿ ಏನು ಬರುತ್ತೆ ಅದೇ ಅನುಸಂಧಾನ ಕೊಡ್ತಾ ಇದ್ದಾರೆ. ದೋಷರಹಿತವಾದ ಶುದ್ಧವಾದ ಕಾಂತಿಯಿಂದ ಕೂಡಿದ ರುದ್ರಾದಿ ದೇವತೆಗಳಿಂದ ಯುಕ್ತನಾದ ವಾಯುದೇವರಿಂದಲೂ ಕೂಡಿದ ಇಂದ್ರನಾಮಕನಾದ ಪರಮಾತ್ಮನನ್ನ ಮಖಾಭಿಮಾನಿ ಯಜ್ಞಾಭಿಮಾನಿಯಾಗಿರತಕ್ಕ ಇಂದ್ರ ಸ್ತೋತ್ರ ಮಾಡ್ತಾನೆ, ಪೂಜೆ ಮಾಡ್ತಾನೆ. ಪ್ರಸಿದ್ಧನಾದ ಇಂದ್ರ ಪಕ್ಷದಲ್ಲಿ ಏನಾಗತ್ತೆ? ಋತ್ವಿಗಣಗಳು ಯಜ್ಞಗಳಿಂದ ಬಲಶಾಲಿಯಾಗಿರತಕ್ಕ ಇಂದ್ರನನ್ನ ಪೂಜೆ ಮಾಡ್ತಾರೆ ಅಷ್ಟೆ. ಪ್ರಸಿದ್ಧನಾದ ಇಂದ್ರನ ಪಕ್ಷದಲ್ಲಿ ಮಂತ್ರ ಅನುಸಂಧಾನ ಮಾಡೋದು ಅಂತಂದ್ರೆ ಯಾವ ಪೃಥ್ವಿ ಲೋಕಗಳಿಂದ ಕೂಡಿದ ಇಂದ್ರನನ್ನ ಋತ್ವಿಗಣಗಳು ಯಜ್ಞಗಳಿಂದ ಪೂಜೆ ಮಾಡ್ತಾರೆ ಅಷ್ಟೇ. ಪರಮಾತ್ಮನ ವಿಷಯಕ್ಕೆ ಬಂದ್ರೆ ರುದ್ರದೇವರು ಮತ್ತು ಇಂದ್ರದೇವರು ಅವರಿಬ್ಬರಿಂದ ಸೇವಿತನಾದ ಕೂಡಿದ ಶ್ರೀಭೂ ಸಮೇತನಾಗಿರತಕ್ಕ ವಿಕಾರರಹಿತವಾದ ತೇಜಸ್ಸಿನಿಂದ ಕೂಡಿದ ನಿರ್ಭಯ ಸ್ವರೂಪನಾಗಿರತಕ್ಕ ಇಂದ್ರನಾಮಕನಾದ ಪರಮಾತ್ಮನನ್ನ ಮುಖ್ಯ ಪ್ರಾಣದೇವರ ಜೊತೆಯಲ್ಲಿದ್ದಾನೆ ಎಂಬುದಾಗಿ ಇಂದ್ರದೇವರು ಮಖಾಭಿಮಾನಿಯಾಗಿರತಕ್ಕ ಇಂದ್ರದೇವರು ಆ ಪರಮೇಶ್ವರನನ್ನ ಪೂಜೆ ಮಾಡ್ತಾರೆ ಅಂತನ್ನೋದು ಈ ಮಂತ್ರದ ಅರ್ಥ. ಇದರಿಂದ ಏನ್ ಗೊತ್ತಾಗತ್ತೆ ಅಂದ್ರೆ ದೇವರ ಜೊತೆಯಲ್ಲಿ ರುದ್ರದೇವರು ಇಂದ್ರದೇವರು ಯಾವಾಗ್ಲೂ ಇರ್ತಾರೆ. ಅವರಿಬ್ಬರ ಮೇಲೆ ವಾಯುದೇವರು ಯಾವಾಗ್ಲೂ ಇರ್ತಾರೆ. ಅವರಿಬ್ಬರ ಮೇಲೆ ಶ್ರೀದೇವಿ ಭೂದೇವಿಯರು ಪರಮಾತ್ಮನ ಜೊತೆಯಲ್ಲಿ ನಿರಂತರವಾಗಿದ್ದಾರೆ. ಇಂತಹ ರುದ್ರ ಮತ್ತು ಇಂದ್ರನಿಂದ ಕೂಡಿದ ವಾಯುದೇವರನ್ನ ಪಕ್ಕದಲ್ಲಿ ಇಟ್ಟುಕೊಂಡಿರುವ ಶ್ರೀಭೂ ಸಮೇತನಾಗಿರತಕ್ಕ ಇಂದ್ರನಾಮಕನಾದ ಪರಮಾತ್ಮನನ್ನ ಇಂದ್ರದೇವರು ಯಾವಾಗಲೂ ಯಜ್ಞಗಳಿಂದ ಪೂಜೆ ಮಾಡ್ತಾರೆ ಅಂತನ್ನೋದು ಈ ಮಂತ್ರದ ಅರ್ಥ. ಇದರಿಂದ ಏನ್ ಗೊತ್ತಾಗತ್ತೆ? ಕ್ಷಮತೆ ಶ್ರೀ ಭೂಮಿ ಶಂಕರ ಪುರುಹೂತ ದ್ಯಾವಾ ಪೃಥಿವ್ಯಾಧಿಕಂ ಸಹತೆ. ಎಲ್ಲವನ್ನೂ ಧರಿಸಿದ್ದಾನೆ, ತನ್ನ ಜೊತೆಯಲ್ಲಿ ಇಟ್ಟುಕೊಂಡಿದ್ದಾನೆ. ಶ್ರೀದೇವಿ ಭೂದೇವಿ ವಾಯುದೇವರು ರುದ್ರದೇವರು ಇಂದ್ರ ದ್ಯಾವಾ ಪೃಥ್ವಿ ಮೊದಲಾದ ಎಲ್ಲವುಗಳನ್ನೂ ಸಹಿಸಿದ್ದಾನೆ, ಧರಿಸಿದ್ದಾನೆ ಎನ್ನುವ ನಿರ್ವಚನದಿಂದ ಮಂದು ಸಮಾನ ವರ್ಚಸ ಎನ್ನುವುದಾಗಿ ಮಂತ್ರ ಇಲ್ಲಿ ಸೂಚನೆ ಮಾಡ್ತಾ ಇರುವಂತೆ ಇಲ್ಲಿ ಪ್ರತಿಪಾದಿತವಾಗತಕ್ಕಂತಹ ಭಗವದ್ ರೂಪ ಯಾವುದು? ಕ್ಷಾಮ. ಶ್ರೀ ಭೂ ವಾಯು ಶಂಕರ ಇಂದ್ರ ದ್ಯಾವ ಪೃಥ್ವಿ ಮೊದಲಾದ ಎಲ್ಲವನ್ನ ಧರಿಸಿದ್ದಾನೆ, ತನ್ನ ಪರಿವಾರವನ್ನ ಇಟ್ಟುಕೊಂಡಿದ್ದಾನೆ. ಆದ್ದರಿಂದ ಕ್ಷಾಮ. ಮುಂದೆ ಹೇಳ್ತಾರೆ
ಓಂ ಗಣೈರಿಂದ್ರಸ್ಯ ಕಾಮ್ಯೈ ಅತಃ ಪರಿಜ್ವನ್ನಾಗಹಿ ದೈವೋ ದಿವೋ ವಾರೋಚನಾದಧಿ ತಮಸ್ಮಿನ್ ನೃಜ್ಯತೆ ಗಿರಃ ಇತೋ ವಾಸಾತಿ ನೀಮಹಿ. ಓಂ ಸುಪರ್ಣಾಯ ನಮಃ. ಸ್ವಾಮಿಯನ್ನ ಇಲ್ಲಿ ಮಂತ್ರ ಸುಪರ್ಣ ಅಂತ ಕರೆಯುತ್ತೆ. ಏನು ಸುಪರ್ಣ ಅಂದ್ರೆ ನೋಡೇ ಬಿಡೋಣ. ಸುಪರ್ಣ ಏನು ಸುಪರ್ಣ? ಪರಿಜೋ ಪರಿತಃ ಪರಿಜ್ಮ ಅಂತ ಪರಮಾತ್ಮನ ಕರೆಯುತ್ತೆ. ಪರಿಜ್ಮ ಗೌ ಜ್ಮ 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 ಅಂದ್ರೆ ಭೂಮಿ. ಸುತ್ತಲೂ ಎಲ್ಲ ಕಡೆಗಳಿಂದಲೂ ಭೂಮಿಯನ್ನ ನಿಯಮನ ಮಾಡ್ತಾ ಇದ್ದಾನೆ. ಪರಿತಃ ಜ್ಮಾಂ ಭೂಮಿಂ ವರ್ತಯತಿ ಪರಿಜ್ಮ. ಎಲ್ಲ ಕಡೆಯಿಂದಲೂ ಭೂಮಿಯನ್ನ ಪರಿವರ್ತನೆ ವರ್ತನೆ ಮಾಡುವವನು, ನಿಯಮನ ಮಾಡುವವನು ಯಾರು? ಪರಮಾತ್ಮ. ಆದ್ದರಿಂದ ಪರಿಜ್ಮಾ ಅಂತ ಕರೀತಾರೆ. ಸಂಬೋಧನೆ ಹೇ ಪರಿಜ್ಮನ್ ಸರ್ವಗತ. ಪರಿಜ್ಮನ್ ಅಂದ್ರೆ ಎಲ್ಲ ಭೂಮಿಯ ಎಲ್ಲ ಕಡೆಗಳಲ್ಲಿದ್ದು ನಿಯಮನ ಮಾಡುವವನು, ಸರ್ವಗತನಾಗಿರ್ತಕ್ಕ ಇಂದ್ರನೇ. ಯಾವ ಕಾರಣದಿಂದ ನೀನು ಸರ್ವಯಜ್ಞಗಳ ಭೋಕ್ತೃವಾಗಿದ್ದೀಯೋ ಅದೇ ಕಾರಣದಿಂದಲೇ ಪ್ರಕಾಶಮಾನವಾಗಿರತಕ್ಕಂತಹ ಸ್ವರ್ಗಲೋಕದಿಂದ ಅಥವಾ ಸೂರ್ಯಮಂಡಲದಿಂದಾದ್ರೂ ಕೂಡ ನಾವು ಮಾಡತಕ್ಕಂತಹ ಪೂಜೆಯನ್ನ ಸ್ವೀಕಾರ ಮಾಡ್ಲಿಕ್ಕಾಗಿ ನಿನಗೆ ಅತ್ಯಂತ ಪ್ರಿಯವಾದ ಗಣಗಳಾಗಿರ್ತಕ್ಕ ವಸು ರುದ್ರ ಆದಿತ್ಯ ಗಣಗಳ ಜೊತೆಯಲ್ಲಿ ನಮ್ಮ ಯಜ್ಞ ಸ್ಥಾನಕ್ಕೆ ಬಾರಪ್ಪ. ಅಷ್ಟು ಚೆನ್ನಾಗಿದೆ ನೋಡಿ. ಪರಿಜ್ವನ್ ಸರ್ವಗತನಾಗಿರ್ತಕ್ಕ ಇಂದ್ರನೇ, ನೀನು ಸರ್ವಯಜ್ಞ ಭೋಕ್ತೃ ಅಂತ ನಮಗ್ ಗೊತ್ತಿದೆ. ಆದ್ದರಿಂದಲೇ ನೀನು ಸ್ವರ್ಗದಲ್ಲಾದ್ರೂ ಇರು ಅಥವಾ ಸೂರ್ಯ ಮಂಡಲದಲ್ಲಾದ್ರೂ ಇರು. ಚೆನ್ನಾಗಿದೆ ನೋಡಿ, ಇಲ್ಲಿ ಯಜ್ಞ ಎರಡು ತರ. ಇಲ್ಲಿ ಸ್ವರ್ಗಲೋಕದ ಬಳಿಯಲ್ಲಿ ಪರಮಾತ್ಮ ಇದ್ದಾನೆ. ಯಜ್ಞಾನಿನಾಂ ಗೃಹಿಣಾಂ ಪದಂ. ಅನಂತಾಸನ, ಶ್ವೇತದ್ವೀಪ, ವೈಕುಂಠ ಮೂರು ಪರಮಾತ್ಮನ ಪ್ರಧಾನ ಮನೆಗಳು. ಅದಕ್ಕಿಂತಲೂ ಕೂಡ ಸ್ವರ್ಗಲೋಕ ಸಮೀಪಕಃ, ಸ್ವರ್ಗಲೋಕದ ಹತ್ತಿರದಲ್ಲಿ ಪರಮಾತ್ಮ ಇದ್ದಾನೆ. ಅದು ಜ್ಞಾನಿಗಳಾಗಿರ್ತಕ್ಕಂಥ ಗೃಹಸ್ಥರುಗಳು ಯಜ್ಞಯಾಗಾದಿಗಳನ್ನ ಮಾಡ್ತಾ ಅವನನ್ನ ಪಡೀತಾರಂತೆ. ಒದಿನಾಂ ಮೇರು ಮಧ್ಯಗಃ, ವಾನಪ್ರಸ್ಥರಿಗೆ ಮೇರು ಪರ್ವತದ ಮಧ್ಯದಲ್ಲಿ ಕೂತಿದ್ದಾರೆ ದೇವರು. ಆದಿತ್ಯ ಮಂಡಲಸ್ಥಸ್ಥು ಜ್ಞಾನಿನಾಂ ಬ್ರಹ್ಮಚಾರಿಣ, ಸೂರ್ಯಮಂಡಲದ ಮಧ್ಯದಲ್ಲಿದ್ದಾನೆ ಜ್ಞಾನಿಗಳಾಗಿರ್ತಕ್ಕಂಥ ಬ್ರಹ್ಮಚಾರಿಗಳಿಂದ ಉಪಾಸ್ಯನಾಗಿ. ಇದು ದೇವರ ಸ್ವರೂಪ ನಿರ್ಣಯ. ಎಲ್ಲಲ್ಲಿದ್ದಾನೆ ದೇವರು ಅಂತ. ಅದರಂತೆ ನೀನು ಸ್ವರ್ಗದಲ್ಲೇ ಇರು, ಸೂರ್ಯಮಂಡಲದಲ್ಲೇ ಇರು, ಎಲ್ಲೇ ಇರು. ನಾವು ಮಾಡತಕ್ಕಂತ ಪೂಜೆಯನ್ನ ತಗೊಳ್ಳಿಕ್ಕಾಗಿ ನಿನಗೆ ಅತ್ಯಂತ ಪ್ರಿಯರಾಗಿರತಕ್ಕಂತಹ ವಸು ರುದ್ರ ಮತ್ತು ಆದಿತ್ಯ ಗಣಗಳ ಜೊತೆಯಲ್ಲಿ ನಮ್ಮ ಯಜ್ಞಸ್ಥಾನಕ್ಕೆ ಬಾ. ನಮ್ಮ ಯಜ್ಞಸ್ಥಾನದಲ್ಲಿ ವೇದ ರೂಪವಾಗಿರತಕ್ಕಂತಹ ಮಾತುಗಳನ್ನ ಪರಮ ಮುಖ್ಯ ವೃತ್ತಿಯಿಂದ ನಿನಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ ಜನಗಳು. ನೋಡಿ, ಗೌಣಿ ವೃತ್ತಿ ಮೊದಲಾದ ಅನೇಕ ವೃತ್ತಿಗಳಿದೆ. ಪರಮ ಮುಖ್ಯ ವೃತ್ತಿಯಿಂದ ಎಲ್ಲ ವೇದಗಳಿಗೆ ಪ್ರತಿಪಾದ್ಯನಾದವನು ಪರಮಾತ್ಮ. ಆಯಾ ದೇವತೆಗಳಿಗೆ ವಾಚ್ಯತ್ವ ಉಂಟು, ಕೆಲವು ಭಾಗಗಳು ಮಾತ್ರ. ಎಲ್ಲ ವೇದಗಳಿಗೂ ಪರಮ ಮುಖ್ಯ ವೃತ್ತಿಯಿಂದ ವಾಚ್ಯನಾದವನು ಯಾರು? ದೇವರೇ. ನಿನಗೆ ಅತ್ಯಂತ ಪ್ರಿಯವಾದ ಗಣಗಳಾದ ವಸುರುದ್ರಾದಿತ್ಯ ಗಣಗಳಿಂದ ಕೂಡಿದ ಅಷ್ಟವಸುಗಳು, ಏಕಾದಶ ರುದ್ರರು, ದ್ವಾದಶ ಆದಿತ್ಯರು, ಈ ಮೂರು ಗಣಗಳಿಂದ ಕೂಡಿ ನಮ್ಮ ಯಜ್ಞಸ್ಥಾನಕ್ಕೆ ನೀನು ಬಂದ್ರೆ ಪರಮ ಮುಖ್ಯ ವೃತ್ತಿಯಿಂದ ನಿನಗೆ ಸಕಲ ವೇದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ, ಪಾರಾಯಣ ಮಾಡ್ತಾ ಇದ್ದ ಋತ್ವಿಕಗಳು. ಅದಕ್ಕಾಗಿ ನೀನು ಬರಬೇಕು. ಹೇ ಸರ್ವಗತನಾಗಿರತಕ್ಕ ಸರ್ವಯಜ್ಞ ಭೋಕ್ತೃವಾಗಿರತಕ್ಕ ಇಂದ್ರನೇ, ನಾವು ಮಾಡತಕ್ಕ ಯಜ್ಞಕ್ಕೆ ನೀನು ಸ್ವರ್ಗದಲ್ಲೇ ಇರು, ಸೂರ್ಯಮಂಡಲದಲ್ಲೇ ಇರು, ಎಲ್ಲ ಇರು. ವಸುರುದ್ರ ಆದಿತ್ಯ ಗಣಗಳ ಜೊತೆಯಲ್ಲಿ ಬಂದ್ಬಿಡು. ಬಂದಂತಹ ನಿನಗೆ ಸಕಲ ಶ್ರುತಿರೂಪವಾಗಿರತಕ್ಕ ವೇದವಾಕ್ಯಗಳನ್ನ ಪರಮ ಮುಖ್ಯ ವೃತ್ತಿಯಿಂದ ಸಮರ್ಪಣೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಬಾ ಅಂತನ್ನೋದು ಈ ಮಂತ್ರದ ಅರ್ಥ.
ಇದರಿಂದ ಏನ್ ಗೊತ್ತಾಗುತ್ತೆ? ಚೆನ್ನಾಗಿ ಭೂಮಿಯನ್ನ ತುಂಬಿ ಬಿಟ್ಟಿದ್ದಾನೆ. ಸುಸಮ್ಯಕ್ ಭೂಮಿಂ ಪೂರೈತಿ ವ್ಯಾಪ್ನೋತಿ. ಚೆನ್ನಾಗಿ ಭೂಮಿಯನ್ನ ಎಲ್ಲ ಕಡೆಗಳಿಂದಲೂ ವ್ಯಾಪಿಸಿಕೊಂಡು ಬಿಟ್ಟಿದ್ದಾನೆ. ಎಲ್ಲ ಕಡೆಗಳಿಂದಲೂ ಭೂಮಿಯನ್ನ ವ್ಯಾಪಿಸಿದ್ದಾನೆ ಎನ್ನುವ ನಿರ್ವಚನದಿಂದ ಪರಿಜ್ಮನ್ ಎನ್ನುವುದಾಗಿ ಮಂತ್ರ ಇಲ್ಲಿ ಸೂಚನೆ ಮಾಡ್ತಾ ಇರುವಂತೆ, ಇಲ್ಲಿ ಪ್ರತಿಪಾದಿತವಾಗತಕ್ಕಂತಹ ಭಗವದ್ ರೂಪ ಯಾವುದು? ಸುಪರ್ಣ. ಚೆನ್ನಾಗಿ ಭೂಮಿಯನ್ನು ವ್ಯಾಪಿಸಿಕೊಂಡಿದ್ದಾನೆ. ಆದ್ದರಿಂದ ಪರಮಾತ್ಮ ಸುಪರ್ಣ. ಮುಂದೆ ಹೇಳ್ತಾರೆ, ಓಂ ದಿವೋವಾ ಪಾರ್ಥಿವಾದಧಿ ಇಂದ್ರಂ ಮಹೋವಾ ರಜಸಃ ಏಂದ್ರಸಾನಸಿಂ ರಗಿಂ ಸಜಿತ್ವಾನಂ ಸದಾಸಗಂ ವರ್ಷಿಷ್ಠಂ ಓಂ ವಾಯುವಾಹನಾಯ ನಮಃ. ಓಂ ಸ್ವಾಮಿಯನ್ನ ಇಲ್ಲಿ ಮಂತ್ರ ವಾಯುವಾಹನ ಅಂತ ಕರೆಯುತ್ತೆ. ಏನಪ್ಪಾ ಅದು ವಾಯುವಾಹನ? ನೋಡೋಣ. ಇತೋ ದಿವಹ. ಇತೋ ದಿವಹ, ಇಲ್ಲಿಂದ ನೀನು ಎಲ್ಲಿದ್ದಿ? ಅರ್ವಾಕ್, ದ್ವಿಲೋಕದಲ್ಲಾದರೂ ಇರು. ಪಾರ್ಥಿವಾತ್, ಪೃಥ್ವಿ ಸಂಬಂಧಿಯಾಗಿರ್ತಕ್ಕ ಪಾತಾಳದಲ್ಲಾದರೂ ಇರು. ಮಹರ್ಲೋಕದಲ್ಲಾದರೂ ಇರು. ರಂಜಕಾತ್, ವಿಷ್ಣುಲೋಕಾದ್ವ, ವಿಷ್ಣುಲೋಕದಿಂದಲಾದರೂ ಆಗಲಿ. ಏತೇಷು ಸ್ಥಿತಮಿತಿ ಯಾವತ್. ನೀನು ಸ್ವರ್ಗದಲ್ಲಾದರೂ ಇರು, ಪಾತಾಳದಲ್ಲಾದರೂ ಇರು, ಮಹೋಲೋಕದಲ್ಲಾದರೂ ಇರು, ಮತ್ತೆ ನಿನ್ನ ಸ್ಥಾನವಾದ ವೈಕುಂಠದಲ್ಲಾದರೂ ಇರು. ಎಲ್ಲೇ ಇರು, ನಾವು ನಿನ್ನನ್ನ ಸ್ಮರಣೆ ಮಾಡ್ತಾ ಇರ್ತೇವೆ. ಯಾಕೆ? ನೀನು ನಮಗೆ ಸಾತಿ. ಸಾತಿ ಅಂದ್ರೆ ಲಾಭರೂಪಿ. ಭಕ್ತರಿಗೆ ಲಾಭ ಅಂದ್ರೆ ಯಾವುದು? ದುಡ್ಡು ಕಾಸಲ್ಲ. ದೇವರ ದರ್ಶನವೇ ಭಕ್ತರಿಗೆ ಲಾಭ. ದೇವರೇ ಭಕ್ತರಿಗೆ ಲಾಭ. ಭಗವಾನೇವ ಹಿ ಭಕ್ತಾನಾಂ ಲಾಭ. ಭಕ್ತರಿಗೆ ಲಾಭ ಅಂದ್ರೆ ಯಾರು? ದೇವರ ದರ್ಶನವೇ. ದೇವರೇ ಭಕ್ತರಿಗೆ ಲಾಭ. ಆದ್ದರಿಂದ ಸ್ವಾಮಿ, ನೀನ್ ದ್ವಿಲೋಕದಲ್ಲಾದ್ರೂ ಇರು, ಪಾತಾಳದಲ್ಲಾದ್ರೂ ಇರು, ಮಹೋಲೋಕದಲ್ಲಾದ್ರೂ ಇರು, ವೈಕುಂಠದಲ್ಲಾದ್ರೂ ಇರು, ಎಲ್ಲಾದ್ರೂ ಇರು, ನಮಗೆ ಲಾಭ ಸ್ವರೂಪನಾಗಿರ್ತಕ್ಕ ನಿನ್ನನ್ನ ನಾವು ನಿರಂತರವಾಗಿ ಸ್ಮರಣೆ ಮಾಡ್ತೇವೆ, ನಿರಂತರವಾಗಿ ಸ್ತೋತ್ರ ಮಾಡ್ತೇವೆ, ನಿರಂತರವಾಗಿ ನಿನ್ನನ್ನೇ ಬೇಡ್ತೇವೆ. ನಿರಂತರವಾಗಿ ನಿನ್ನನ್ನ ಸ್ಮರಣೆ ಮಾಡ್ತಾ, ಸ್ತೋತ್ರ ಮಾಡ್ತಾ, ನಿನ್ನನ್ನೇ ಪ್ರಾರ್ಥನೆ ಮಾಡ್ತಿರ್ತಕ್ಕಂಥ ನಮಗೆ ಜಯಶೀಲನಾಗಿರತಕ್ಕಂತಹ ಜಯಶೀಲವಾಗಿರತಕ್ಕ ಎಲ್ಲ ಕಡೆಗಳಲ್ಲೂ ಗೆಲುವನ್ನ ಸಂಪಾದನೆ ಮಾಡತಕ್ಕ ಮಕ್ಕಳನ್ನ, ತತ್ವಜ್ಞಾನವನ್ನ, ಒಳ್ಳೆಯ ಬಲವನ್ನ, ಒಳ್ಳೆಯ ಸಂಪತ್ತನ್ನ ಅನುಗ್ರಹ ಮಾಡಿ. ವಿದ್ಯಾಧನಾತ್ಮಕಂ, ವಿದ್ಯಾ ಎಂಬತಕ್ಕಂತಹ ಸಂಪತ್ತನ್ನ ನಮಗೆ ತಂದುಕೊಡು. ನೀ ಎಲ್ಲೇ ಇರು, ದ್ವಿಲೋಕದಲ್ಲಾದ್ರೂ ಇರು, ಪಾತಾಳದಲ್ಲಾದ್ರೂ ಇರು, ಮಹರ್ಲೋಕದಲ್ಲಾದ್ರೂ ಇರು, ವೈಕುಂಠದಲ್ಲ, ವಿಷ್ಣು ಲೋಕದಲ್ಲ, ಎಲ್ಲ ಬೇಕಾದ್ರೂ ಇರು, ಇನ್ನನ್ನೇ ನಾವು ನಿರಂತರವಾಗಿ ಸ್ಮರಣೆ ಮಾಡ್ತೇವೆ, ಸ್ತೋತ್ರ ಮಾಡ್ತೇವೆ, ಪ್ರಾರ್ಥನೆ ಮಾಡ್ತೇವೆ. ನೀನೇ ನಮಗೆ ಲಾಭ. ಇಂದ್ರ, ನಿನ್ನ ನಿರಂತರವಾಗಿ ಸ್ಮರಣ, ಸ್ತುತಿ, ಯಾಚನ ಮಾಡ್ತಾ ಇರ್ತಕ್ಕಂತ ನಮಗೆ ಎಲ್ಲ ಕಡೆಗಳಲ್ಲೂ ಜಯಶೀಲನಾಗಿರ್ತಕ್ಕ ಪುತ್ರನಿಂದ ಸಹಿತವಾಗಿರ್ತಕ್ಕ ಬಲವನ್ನು, ವಿದ್ಯಾಧನಾತ್ಮಕವನ್ನು, ವಿದ್ಯೆಯನ್ನು, ಸಂಪತ್ತನ್ನು ನಮ್ಮ ರಕ್ಷಣೆಗಾಗಿ ಅನುಗ್ರಹ ಮಾಡಿಕೊಡು ಅಂತನ್ನೋದು ಈ ಮಂತ್ರದ ಅರ್ಥ. ಇದರಿಂದ ಏನ್ ಗೊತ್ತಾಗತ್ತೆ? ಎಲ್ಲರೂ ಅಪೇಕ್ಷೆ ಪಡ್ತಾರೆ. ಆದ್ದರಿಂದ ಸರ್ವೈಹಿ ಗಮ್ಯತೆ ಪ್ರಾಪ್ಯತೆ. ಎಲ್ಲರೂ ಅಪೇಕ್ಷೆ ಪಡ್ತಾರೆ, ಅಥವಾ ನಿನ್ನ ಅನುಗ್ರಹದಿಂದ ಎಲ್ಲರಿಗೂ ಸಿಗತ್ತೆ ಸಂಪತ್ತು ಮತ್ತು ವಿದ್ಯೆ. ಆದ್ದರಿಂದ ರಯಿ, ಸಂಪತ್ತಿಗೆ ವಾಯು ಅಂತ ಕರೀತಾರೆ. ವಿದ್ಯಾಧನಾತ್ಮಕ, ಶಾಸ್ತ್ರವಿದ್ಯೆಯನ್ನು, ಲೌಕಿಕವಾಗಿರತಕ್ಕ ಸಂಪತ್ತನ್ನು ವಾಯು ಅಂತ ಕರೀತಾರೆ. ಅದನ್ನ ವಹಪ್ರಾಪಣೆ
ಭಕ್ತರಿಗೆ ಕೊಡ್ತಾನೆ. ವಾಯು ರೈಹಿ ಭಕ್ತೇಭ್ಯೋ ಧಾತು ಮುಹ್ಯತೆ ಅನೇನ, ಭಕ್ತರಿಗೆ ಕೊಡಲಿಕ್ಕಾಗಿ ಜ್ಞಾನವನ್ನು ಸಂಪತ್ತನ್ನು ಧರಿಸಿದ್ದಾನೆ. ಭಕ್ತರಿಗೆ ಅನುಗ್ರಹ ಮಾಡಿ ನೀಡಲಿಕ್ಕಾಗಿ, ಭಕ್ತರಿಗೆ ನೀಡಲಿಕ್ಕಾಗಿ ತತ್ವಜ್ಞಾನವನ್ನು ಸಂಪತ್ತನ್ನು ಧರಿಸಿದ್ದಾನೆ ಎನ್ನುವ ನಿರ್ವಚನದಿಂದ ರಹಿಮಾಭರ ಎನ್ನುವುದಾಗಿ ಮಂತ್ರ ಸೂಚನೆ ಮಾಡ್ತಾ ಇರುವಂತೆ ಇಲ್ಲಿ ಪ್ರತಿಪಾದಿತವಾಗತಕ್ಕಂತಹ ಭಗವದ್ ರೂಪ ವಾಯುವಾಹನ. ವಾಯು ಅಂದ್ರೆ ಏನು? ವಾ ಗತಿ ಗಂಧನಯೋಹೋ ಅಂತ ಧಾತು. ಅದರಿಂದ ಏನ್ ಗೊತ್ತಾಗತ್ತೆ? ವಾಯು ಅಂತಂದ್ರೆ ಸಂಪತ್ತು ಮತ್ತು ವಿದ್ಯೆ, ಅದನ್ನ ವಾಹನ ಧರಿಸಿದ್ ಊಹ್ಯತೆ, ಅದನ್ನು ಧರಿಸಿದ್ದಾನೆ. ಭಕ್ತರಿಗೆ ಕೊಡಲಿಕ್ಕಾಗಿ ಸಂಪತ್ತನ್ನು ವಿದ್ಯೆಯನ್ನು ಧರಿಸಿದ್ದಾನೆ, ಆದ್ದರಿಂದ ವಾಯುವಾಹನ. ಮುಂದಿನ ಮಂತ್ರ ಹೇಳುತ್ತೆ, ಓಮೂತಯೇ ಭರ ನಿಯೇನ ಮುಷ್ಟಿ ಹತ್ಯಯಾನಿ ವೃತ್ರಾರುಣಧಾಮಹೆ ತೋತಾಸೋನ್ಯರ್ವತ ಇಂದ್ರತ್ತೋತಾಸ ಆವಯಂ ವಜ್ರಂ. ಓಂ ಧನುರ್ಧರಾಯ ನಮಃ. ಓಂ ಧನುರ್ಧರ ಹೊಂದಿಕೊಂಡ ಅರ್ಥಗಳು ಬೇರೆ, ಮಂತ್ರ ತೋರಿಸುವಂತ ಅರ್ಥಗಳು ಬೇರೆ, ಹೇಳದೇ ಇರತಕ್ಕಂತ ಅರ್ಥ ವಿಶೇಷಗಳು ಬೇಕಾದಷ್ಟು. ಬೇಗಪ್ಪ ವಿಷ್ಣು ಸಹಸ್ರನಾಮ ಬೃಹತಿ ಸಹಸ್ರ ಅಪಾರ ಗಂಭೀರ. ಎಷ್ಟು ತಿಳ್ಕೊಳ್ತೇವೋ ಅಷ್ಟೇ ಪುಣ್ಯ. ಯಾ ವಿತ್ತೇನ ನಿಮಿತ್ತೇನ ತ್ವೋತಾಸಹ ಅವತಿ ಪ್ರೇರಣಾರ್ಥ. ನಿನ್ನಿಂದ ಪ್ರೇರಿತರಾಗಿರತಕ್ಕ ನಾವುಗಳು ಮುಷ್ಟಿಯುದ್ಧದಲ್ಲಿ ಶತ್ರುಗಳನ್ನ ನಾಶ ಮಾಡ್ತೇವೆ. ನೋಡಿ, ಎರಡು ರೀತಿಯಾದ ಯುದ್ಧ. ಸಂಪತ್ತಿಗಾಗಿ ಎರಡು ರೀತಿಯಲ್ಲಿ ಯುದ್ಧ. ಹಣದ ನಿಮಿತ್ತದಿಂದ ಸಂಪತ್ತನ್ನ ರಕ್ಷಣೆ ಮಾಡಿಕೊಳ್ಳಿಕ್ಕಾಗಿ ನಾವು ಶತ್ರುಗಳ ಜೊತೆಯಲ್ಲೇ ಫಿಸಿಕಲ್ ಆಗಿ ಯುದ್ಧವನ್ನು ಮಾಡ್ತೇವೆ. ಅದೇ ರೀತಿಯಲ್ಲೇ ನಿನ್ನ ಅನುಗ್ರಹದಿಂದ ಜ್ಞಾನ ಯುದ್ಧದಲ್ಲಿಯೂ ಅವರನ್ನು ನಾವು ಸೋಲಿಸ್ತೇವೆ. ಜ್ಞಾನ ಯುದ್ಧೇ ಎರಡು ರೀತಿಯಲ್ಲಿ, ಮುಷ್ಟಿ ಯುದ್ಧದಲ್ಲೂ ನಾವು ನಿನ್ನಿಂದ ಪ್ರೇರಿತರಾಗಿ ಅವರನ್ನು ಸೋಲಿಸ್ತೇವೆ, ಜ್ಞಾನ ಯುದ್ಧದಲ್ಲಿಯೂ ಕೂಡ ಅಜ್ಞಾನವನ್ನ ಕಳೀತೇವೆ. ಆದ್ದರಿಂದ ತತ್ವಜ್ಞಾನಕ್ಕಾಗಿ ಸಂಪತ್ತಿಗಾಗಿ ನಿನ್ನಿಂದ ಪ್ರೇರಿತರಾಗಿರತಕ್ಕ ನಾವುಗಳು ದೈಹಿಕ ಯುದ್ಧದಲ್ಲಿಯೂ ಜ್ಞಾನ ಯುದ್ಧದಲ್ಲಿಯೂ ಶತ್ರುಗಳ ಜೊತೆ ಯುದ್ಧ ಮಾಡಿ ಸೋಲಿಸಿ ಬಿಡುತ್ತೇವೆ. ಯಾವ ರೀತಿಯಲ್ಲಿ ನಾವು ಕುದುರೆಗಳಿಂದ ಶತ್ರುಗಳನ್ನ ನಾಶ ಅಂದ್ರೆ ಕುದುರೆಗಳು ಕಟ್ಟಿದ ರಥದ ಮೇಲೆ ಕೂತುಕೊಂಡು, ಚೆನ್ನಾಗಿದೆ ನೋಡಿ, ಕುದುರೆಗಳನ್ನ ಕಟ್ಟಿದ ರಥದ ಮೇಲೆ ಕೂತುಕೊಂಡು ನಾವು ಹೇಗೆ ಶತ್ರುಗಳನ್ನ ಸೋಲಿಸಬಹುದೋ ಅದಕ್ಕೆ ಅನುಕೂಲವಾಗಿರತಕ್ಕಂತ ದುಡ್ಡನ್ನ ನಮಗೆ ತಂದು ಕೊಡು. ದೊಡ್ಡ ವಿದ್ವಾಂಸ, ಆದ್ರೆ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಮಾತಾಡ್ತಾ ಇದ್ದ. ಯಾವ ರೀತಿಯಲ್ಲಿ ನಾವು ಅವರನ್ನು ಸೋಲಿಸಬಹುದೋ ಅಷ್ಟು ಜ್ಞಾನವನ್ನು ನಮಗ್ ಕೊಡು. ನಿನ್ನ ಪ್ರೇರಣೆಯಿಂದಲೇ ಅತ್ಯಂತ ದೃಢವಾಗಿರತಕ್ಕಂತಹ ಕುದುರೆಗಳು ಕಟ್ಟಿದ ರಥದಲ್ಲಿ ನಾವು ಶತ್ರುಗಳನ್ನು ಸೋಲಿಸುವಂತಾಗಲಿ. ಅದಕ್ಕೆ ನಮಗೆ ಸಂಪತ್ತು ಬರಲಿ, ರಥ ಬೇಕು, ಕುದುರೆಗಳು ಕೊಂಡುಕೊಳ್ಳಬೇಕು, ದುಡ್ಡು ಬೇಕಲ್ಲ. ಅದೇ ಪ್ರಕಾರವಾಗಿ ನಿನ್ನ ಪ್ರೇರಣೆಯಿಂದ ನಮಗೆ ಅಂತಃಸ್ಫುರಣೆಯಾಗಿ ಶಾಸ್ತ್ರಜ್ಞಾನ ಬರಲಿ. ಆ ಶಾಸ್ತ್ರಜ್ಞಾನದ ಮೂಲಕ ದುರ್ವಾದಿಗಳನ್ನ ಸೋಲಿಸುವಂತೆ ಆಗಲಿ. ಅಂದ್ರೆ ಜ್ಞಾನ ಬಲವನ್ನು ದೇಹ ಬಲವನ್ನು ಎರಡನ್ನೂ ನೀನ್ ನಮಗ್ ಕೊಡು. ನಿನ್ನ ಪ್ರೇರಣೆಯಿಂದ ನಾವು ಜ್ಞಾನರತಿ ಅಂದ್ರೆ ಜ್ಞಾನದಲ್ಲಿಯೇ ಆಸಕ್ತರ. ನೋಡಿ, ಮುಖ್ಯ ಪ್ರಾರ್ಥನೆ ದುಡ್ಡ ಜ್ಞಾನವ ಅಂತ ಕೇಳಿಬಿಟ್ರೆ ಋಷಿಗಳು ಪ್ರಾರ್ಥನೆ ಮಾಡ್ತಾರೆ, ತ್ವತ್ಪ್ರೇರಣಯೈವ ಜ್ಞಾನರತಿಮಂತೋ ಭವಾಮಹ. ನಿನ್ನ ಪ್ರೇರಣೆಯಿಂದಲೇ ನಾವು ತತ್ವಜ್ಞಾನದಲ್ಲಿಯೇ ಆಸಕ್ತರಾಗಿರ್ತೇವೆ. ಅಷ್ಟೇ, ಮಂತ್ರದ ಅರ್ಥ ಏನಿಲ್ಲ. ಶತ್ರುಗಳ ಜೊತೆ ಯುದ್ಧ ಮಾಡಬೇಕು ನಿನ್ನ ಪ್ರೇರಣೆಯಿಂದ, ದುರ್ವಾದಿಗಳ ಜೊತೆಯಲ್ಲಿ ವಾದ ಮಾಡಬೇಕು ನಿನ್ನ ಪ್ರೇರಣೆಯಿಂದ. ಯುದ್ಧ ಮಾಡ್ಲಿಕ್ಕಾಗಿ ರಥ ಬೇಕು, ಆಹಾರ ಬೇಕು, ಕುದುರೆ ಬೇಕು, ಅದಕ್ಕೆ ದುಡ್ಡು ಬೇಕು, ಅದನ್ನ ಕೊಡು.
ವಾದ ಮಾಡ್ಲಿಕ್ಕಾಗಿ ಜ್ಞಾನ ಬೇಕು, ಕೊಡು. ಒಟ್ಟಲ್ಲಿ ನಮಗೆ ತತ್ವಜ್ಞಾನದಲ್ಲಿಯೇ ಆಸಕ್ತಿ ಉಂಟಾಗುವಂತೆ ಮಾಡು ಅನ್ನೋದು ಈ ಮಂತ್ರದ ಅರ್ಥ. ಇದರಿಂದ ಏನ್ ಗೊತ್ತಾಗುತ್ತೆ? ತತ್ವಜ್ಞಾನದಲ್ಲಿ ಆಸಕ್ತಿ, ಜ್ಞಾನದಲ್ಲಿ ಆಸಕ್ತಿ ಅದನ್ನ ಕೊಡ್ತಾನೆ. ಧನುಹು ವಜ್ರಂ ಜ್ಞಾನರತಿಂ ಧಾರಯತಿ. ತತ್ವಜ್ಞಾನದಲ್ಲಿಯೇ ಆಸಕ್ತವಾಗುವಂತೆ ಭಕ್ತರ ಮನಸ್ಸಿಗೆ ಪ್ರೇರಣೆಯನ್ನ ಮಾಡುವವನು. ಇಷ್ಟು ಅದ್ಭುತವಾದ ಅರ್ಥ ನೋಡಿ. ನಮಗೆ ಶಾಸ್ತ್ರ ಅರ್ಥ ಆಗ್ತಾ ಇಲ್ಲ, ಆಸಕ್ತಿ ಇಲ್ಲ, ಅಯ್ಯೋ ನಮಗೆ ಶಾಸ್ತ್ರ ಅಂದ್ರೆ ದೂರ ಓಡ್ಬೇಕು, ನಮಸ್ಕಾರ ಮಾಡ್ತೀವಿ ದೇವರಿಗೆ, ಶಾಸ್ತ್ರದಲ್ಲಿ ಆಸಕ್ತಿ ಬರ್ತಾ ಇಲ್ಲ, ಏನ್ ಮಾಡ್ಬೇಕು ಅಂದ್ರೆ ಧನುರ್ಧರಾಯ ನಮಃ ಅಂತ ಪರಮಾತ್ಮನನ್ನ ಪ್ರಾರ್ಥನೆ ಮಾಡ್ರಿ, ಆಸಕ್ತಿ ಬರುತ್ತೆ. ಶಾಸ್ತ್ರದಲ್ಲಿಯೇ ಜ್ಞಾನದಲ್ಲಿಯೇ ರತಿಯನ್ನ ಸುಖವನ್ನ ಕೊಡ್ತಾನೆ. ಶಾಸ್ತ್ರಾಧ್ಯಯನ ಮಾಡೋದೇ ವಿಚಿತ್ರವಾದ ಸುಖ, ಇನ್ಯಾವ ಸುಖವೂ ಅದರ ಮುಂದೆ ಇಲ್ಲ. ನಿರಂತರವಾಗಿ ಶಾಸ್ತ್ರ ಮನನ ಮಾಡುವ, ಶಾಸ್ತ್ರ ಶ್ರವಣ ಮಾಡುವ, ಶಾಸ್ತ್ರ ಅನುವಾದ ಮಾಡತಕ್ಕಂತ ವಿಷಯದಲ್ಲಿ ರತಿಯನ್ನ ಆಸಕ್ತಿಯನ್ನ ಕೊಡ್ತಾನೆ. ಆ ಲೆವೆಲ್ ಪ್ರೇರಣೆಯನ್ನ ಮಾಡ್ತಾನೆ ಪರಮಾತ್ಮ ಎನ್ನುವ ನಿರ್ವಚನದಿಂದ ವಜ್ರಂಘನಾದ ದಧೀಮಹಿ, ವಜ್ರಂಘನಾದ ಧೀಮಹಿ ಎನ್ನುವುದಾಗಿ ಮಂತ್ರ ಇಲ್ಲಿ ಸೂಚನೆ ಮಾಡ್ತಾ ಇರುವಂತೆ, ಇಲ್ಲಿ ಪ್ರತಿಪಾದಿತವಾಗತಕ್ಕಂತಹ ಭಗವದ್ ರೂಪ ಯಾವುದು? ಧನುರ್ಧರ ಜ್ಞಾನರತಿ ಧಾರಕ. ಭಕ್ತರಿಗೆ ಜ್ಞಾನದಲ್ಲಿಯೇ ಆಸಕ್ತಿಯನ್ನ ಉಂಟು ಮಾಡುವಂತಹ ಪ್ರೇರಣೆಯನ್ನ ಮಾಡುವವನು. ಇವತ್ತಿನ ಪಾಠದ ಕೊನೆಯ ಮಂತ್ರ ಏನ್ ಹೇಳ್ತಾರೆ? ಓಂ ಘನಾದ ಧೀಮಹಿ ಜಯೇಮ ಸಂಯುಧಿ ಸ್ಪೃಧ ವಯಂ ಶೂರೇಭಿರಸ್ತ್ರುಭಿರಿಂದ್ರ ತ್ವಯಾ ಯುಜಾ ವಯಂ ಸಾಸಹ್ಯಾಮ ಪೃತನ್ಯತಃ. ಓಂ ಧನುರ್ವೇದಾಯ ನಮಃ. ಏನ್ರಿ, ನಾವು ಧನುರ್ಧರ ಅಂದ್ರೆ ಪ್ರಸಿದ್ಧವಾದ ಬಿಲ್ಲನ್ನು ಹಿಡ್ಕೊಂಡಿದ್ದಾನೆ ಅಂದ್ರೆ ನೀವೇನೋ ಜ್ಞಾನದಲ್ಲಿ ಆಸಕ್ತಿಯನ್ನು ಕೊಟ್ಟು ಬಿಡ್ತಾನೆ ಅಂದ್ರಲ್ಲ, ಅದೇ ವಿಶೇಷವಾದ ಅರ್ಥ ಇಲ್ಲಿ. ಶಾಸ್ತ್ರದ ವೈಶಿಷ್ಟ್ಯ ಅಂದ್ರಷ್ಟೆ. ಇಲ್ಲಿ ಧನುರ್ವೇದ ಅಂತ ಪರಮಾತ್ಮನನ್ನು ಕರೆದಿದ್ದಾರೆ. ಏನದು? ಹೇ ಇಂದ್ರ, ಇಂದ್ರನಾಮಕನಾಗಿರತಕ್ಕಂತಹ ಪರಮಾತ್ಮನೇ, ಯುಜಾ ಸಖ್ಯ ತ್ವಯ, ನಮ್ಮ ಜೊತೆಯಲ್ಲಿ ಯಾವಾಗಲೂ ಸ್ನೇಹಿತನಂತೆ ಇರತಕ್ಕಂತಹ ನಿನ್ನ ಪ್ರಸಾದದಿಂದ ಯುದ್ಧದಲ್ಲಿ ನಮಗೆ ಶತ್ರುಗಳಾಗಿ ಸ್ಪರ್ಧೆ ಮಾಡ್ತಾ ಇರತಕ್ಕಂತಹ ವ್ಯಕ್ತಿಗಳನ್ನ ನಾವು ಗೆಲ್ತೇವೆ. ಸ್ಪರ್ಧಿನಃ ಶತ್ರುನ್ ಸಂಜಯೇಮ, ನಮಗೆ ಸ್ಪರ್ಧಿಗಳಾಗಿರ್ತಕ್ಕಂತಹ ಶತ್ರುಗಳನ್ನ ಗೆದ್ದು ಬಿಡ್ತೇವೆ ನಿನ್ನ ಪ್ರಸಾದದಿಂದ. ನಮ್ಮ ಜೊತೆಯಲ್ಲಿಯೇ ನಮ್ಮ ಸ್ನೇಹಿತನಂತೆ ಇರತಕ್ಕಂತಹ ನಿನ್ನ ಪ್ರಸಾದದಿಂದ ಹೇ ಇಂದ್ರನೇ, ನಮಗೆ ಸ್ಪರ್ಧಿಗಳಾಗಿರ್ತಕ್ಕಂತಹ ಶತ್ರುಗಳನ್ನ ಯುದ್ಧದಲ್ಲಿ ನಾವು ಗೆದ್ದು ಬಿಡ್ತೇವೆ. ಅಷ್ಟು ಮಾತ್ರ ಅಲ್ಲ, ಅಸ್ತ್ರಿಭಿ ಅಸ್ತ್ರಜ್ಞೈ ಶೂರೇಭಿ, ಒಳ್ಳೆ ಅಸ್ತ್ರವನ್ನ ಅಸ್ತ್ರಜ್ಞರು ಒಳ್ಳೆ ಅಸ್ತ್ರವನ್ನ ತಿಳಿದಿದ್ದಾರೆ. ಆಗ್ನೇಯಾಸ್ತ್ರ, ವಾಯವ್ಯಾಸ್ತ್ರ ಮೊದಲಾಗಿರತಕ್ಕ ದೊಡ್ಡ ದೊಡ್ಡ ಅಸ್ತ್ರಗಳನ್ನೆಲ್ಲರನ್ನ ತಿಳಿದಿದ್ದಾರೆ. ಅಂತ ಶೂರರಾಗಿರತಕ್ಕಂತಹ ಯೋಧೃಗಳು, ಯುದ್ಧವನ್ನ ಮಾಡತಕ್ಕಂತಹ ವ್ಯಕ್ತಿಗಳು ನಮಗೆ ಭೃತ್ಯರಾಗಿ ಬರ್ತಾರೆ. ನಮ್ಮ ಭೃತ್ಯರಾಗಿರತಕ್ಕಂತಹ ಅಸ್ತ್ರವನ್ನ ಚೆನ್ನಾಗಿ ತಿಳಿದಿರತಕ್ಕ ಶೂರರಾಗಿರತಕ್ಕ ಯೋಧೃಗಳೇನಿದ್ದಾರೆ, ಅವರ ಜೊತೆಯಲ್ಲಿರತಕ್ಕಂತಹ ನಾವುಗಳು ಶತ್ರುಗಳನ್ನ ಚೆನ್ನಾಗಿ ತಡೀತೇವೆ. ನಾವು ನಿನ್ನವರೇ. ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಯುದ್ಧದಲ್ಲಿ ನಮ್ಮ ಭೃತ್ಯರು ಯಾರು ಗೊತ್ತೇನ್ರಿ ನಿಮ್ಗೆ? ಒಳ್ಳೆ ಬಲಶಾಲಿಗಳು, ಒಳ್ಳೆ ಯೋಧೃಗಳು, ಶೂರರು. ಆ ಅಸ್ತ್ರ ಈ ಅಸ್ತ್ರ ಅಂತ ಎಲ್ಲ ಅಸ್ತ್ರವನ್ನು ತಿಳಿದವರು ಅಂತ ಕಿರ್ಚಾಡೋ ಹಾಗಿಲ್ಲ. ನಮ್ಮ ಎಕ್ಸಿಸ್ಟೆನ್ಸು ತ್ವದಧೀನ ಸತ್ತಾಹ ವಯಂ, ನಾವು ನಿನ್ನ ಅಧೀನ ಸತ್ತಾ ಉಳ್ಳವರು. ನಮ್ಮ ಎಕ್ಸಿಸ್ಟೆನ್ಸ್, ನಮ್ಮ ಅಸ್ತಿತ್ವ ಯಾರ ಅಧೀನ? ನಿನ್ನ ಅಧೀನ. ನಿನ್ನ ಅಧೀನವಾದ ಅಸ್ತಿತ್ವವುಳ್ಳ ನಾವು ಒಳ್ಳೆ ಶೂರರಾಗಿರ್ತಕ್ಕಂತಹ ಅಸ್ತ್ರಜ್ಞರಾಗಿರತಕ್ಕ ಯೋಧೃಗಳ ಜೊತೆಯಲ್ಲಿ ನಮಗೆ ಸ್ಪರ್ಧಿಗಳಾಗಿ ನಿಂತಿರತಕ್ಕ ಶತ್ರುಗಳನ್ನ ಯುದ್ಧದಲ್ಲಿ ತಡೆದು ಸೋಲಿಸ್ಬಿಡ್ತೇವೆ. ಅದೆಲ್ಲಕ್ಕೂ ಕಾರಣ ನಮ್ಮ ಸ್ನೇಹಿತನಾಗಿ ನಮ್ಮ ಜೊತೆಯಲ್ಲೇ ಇರತಕ್ಕ ನಿನ್ನ ಪ್ರಸಾದ. ಇಂದ್ರ, ನಮ್ಮ ಜೊತೆಯಲ್ಲಿಯೇ ಇದ್ದು ನಮ್ಮ ಸ್ನೇಹಿತನಾಗಿರ್ತಕ್ಕ ನಿನ್ನ ಪ್ರಸಾದದಿಂದ
ಯುದ್ಧದಲ್ಲಿ ನಮಗೆ ಸ್ಪರ್ಧಿಗಳಾಗಿರ್ತಕ್ಕ ಶತ್ರುಗಳನ್ನ ನಾವು ಗೆದ್ದು ಬಿಡ್ತೇವೆ. ಒಳ್ಳೆ ಅಸ್ತ್ರಜ್ಞರು, ಶೂರರು, ಯೋಧೃಗಳಾಗಿರ್ತಕ್ಕ ಭೃತ್ಯರುಗಳಿಂದ ಕೂಡಿದಂತಹ ನಾವು ನಮ್ಮ ಜೊತೆ ಯುದ್ಧ ಮಾಡ್ತಾ ಇರ್ತಕ್ಕ ಎಲ್ಲ ಶತ್ರುಗಳ ವೇಗವನ್ನ ಸಹಿಸ್ತೇವೆ. ಸಹಿಸುವಂತಹ ಸಾಮರ್ಥ್ಯವನ್ನ ಕೊಟ್ಟ, ಒಳ್ಳೆ ಬಲಶಾಲಿಗಳಾಗಿರ್ತಕ್ಕ ಭೃತ್ಯರನ್ನ ನಮಗ್ ಕೊಟ್ಟ ನಿನ್ನ ಅಧೀನದಲ್ಲಿ ನಾವಿದ್ದೇವೆ ಅಂತನ್ನೋದು ಈ ಮಂತ್ರದ ಅರ್ಥ. ಇದರಿಂದ ಏನಾಗತ್ತೆ? ಅನೇನ ಧನುಂಷಿ ವಿಂದತಿ ಧನುರ್ವೇದಾಹ ಅಸ್ತ್ರಜ್ಞಾಹ ಭೃತ್ಯಾಹ. ಧನುರ್ವೇದಾಹ ಅಂದ್ರೆ ಅಸ್ತ್ರವನ್ನ ಚೆನ್ನಾಗಿ ತಿಳಿದವರು, ಅಸ್ತ್ರಜ್ಞರಾಗಿರತಕ್ಕಂಥ ಭೃತ್ಯರು. ಯಾವ ಪರಮಾತ್ಮನ ಭಕ್ತರಿಗೆ ದಾಸರಾಗಿ ಒಳ್ಳೆಯ ಅಸ್ತ್ರಜ್ಞರಾಗಿರತಕ್ಕಂಥ ವ್ಯಕ್ತಿಗಳು ಇದ್ದಾರೋ ನೋಡಿ, ಯಾವ ಪರಮಾತ್ಮನ ಭಕ್ತರಿಗೆ ದಾಸರಾಗಿ ಯುದ್ಧ ಕಾಲಗಳಲ್ಲಿ ಒಳ್ಳೆ ಅಸ್ತ್ರಶಸ್ತ್ರಗಳನ್ನ ತಿಳಿದಂತಹ ಭೃತ್ಯರಿದ್ದಾರೋ ಅಂತಹ ಅಸ್ತ್ರವನ್ನ ತಿಳಿದಂತಹ ಭೃತ್ಯರನ್ನ ತನ್ನ ಭಕ್ತರಿಗೆ ದಾಸರನ್ನಾಗಿ ಕೊಡುವ ಪರಮಾತ್ಮ ಧನುರ್ವೇದ ಎನ್ನುವ ನಿರ್ವಚನದಿಂದ ಶೂರೇಭಿರಸ್ತ್ರಭಿರ್ವಯಂ ಎನ್ನುವುದಾಗಿ ಮಂತ್ರ ಸೂಚನೆ ಮಾಡ್ತಾ ಇರುವಂತೆ ಇಲ್ಲಿ ಪ್ರತಿಪಾದಿತವಾಗತಕ್ಕಂತಹ ಭಗವದ್ ರೂಪ ಯಾವುದು? ಅತ್ರ ಧನುರ್ವೇದ ಮೂರ್ತಿ. ಸುಂದರವಾದ ಅರ್ಥ. ಇಲ್ಲಿಗೆ 10 ಮಂತ್ರಗಳ ಅನುಸಂಧಾನ ಮುಗಿಯತ್ತೆ. 865 ಮಂತ್ರಗಳ ಅನುಸಂಧಾನ ಇಲ್ಲಿಗೆ ಮುಗಿಯುವ ಜೊತೆಯಲ್ಲಿ ಇವತ್ತಿನ ಪಾಠವೂ ಕೂಡ ಸಮಾಪ್ತಿಯಾಗತ್ತೆ. ಮತ್ತೆ ನಾಳಿನ ಪಾಠದೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ಪರಮಾತ್ಮ ಒಳ್ಳೇದು ಮಾಡ್ಲಿ. ಶ್ರೀಕೃಷ್ಣಾರ್ಪಣಮಸ್ತು.